as we are going to sing praises to our Lord, ನಮ್ಮ ದೇವರಿಗೆ ಸ್ತೋತ್ರಗಳನ್ನ ಹೇಳಿ ಹಾಡುವಾಗ ಒಂದು ಬೃಹದಾಕಾರವಾದಂತ ಒಂದು ಬದಲಾವಣೆಯನ್ನು ನಾವು ನೋಡ್ತೀವಿ. ಹಲ್ಲೆಲೂಯಾ. ಯಾಕಂದ್ರೆ ಆರ್ಕೆಸ್ಟ್ರಾಲಿ ಬರೀ ಹಾಡೋರು ಮಾತ್ರ ಹಾಡ್ತಿರ್ತಾರೆ, ಇನ್ನು ವೀಕ್ಷಕರೆಲ್ಲ ಕೂತ್ಕೊಂಡು ನೋಡ್ತಿರ್ತಾರೆ. ಆದ್ರೆ ಆರ್ಕೆಸ್ಟ್ರಾ ಬೇರೆ, ಆರಾಧನೆ ಬೇರೆ. ಯಾಕಂದ್ರೆ ಆರಾಧನೆಯಲ್ಲಿ ಎಲ್ರು ಕೂಡಿ ಸೇರಿ ಆರಾಧಿಸುವಾಗ ದೇವರ ಸಮೂಹ ಅಲ್ಲಿ ಇಳಿದು ಬರುತ್ತೆ. ಅದಕ್ಕೆ ಬೈಬಲ್ ಹೇಳುತ್ತೆ, ವೇರ್ ಎವರ್ ಯು ಕಾಸ್ ಮೈ ನೇಮ್ ಟು ಆನರ್, ದೇರ್ ಐ ವಿಲ್ ಕಮ್ ಡೌನ್ ಅಂಡ್ ಐ ವಿಲ್ ಬ್ಲೆಸ್ ಯು. ನನ್ನ ಹೆಸರನ್ನು ನೀವು ಎಲ್ಲೆಲ್ಲ ಪ್ರಖ್ಯಾತಿಗೆ ತರ್ತೀರೋ ಅಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ಬರುವೆನು, ನಿಮ್ಮನ್ನ ಆಶೀರ್ವದಿಸುವೆನು. ದೇರ್ ಐ ವಿಲ್ ಕಮ್ ಡೌನ್ ಅಂಡ್ ಐ ವಿಲ್ ಬ್ಲೆಸ್ ಯು. ಸೊ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ, ಸುಮಾರು ಒಂದು 4 ತಿಂಗಳು ಆದ್ಮೇಲೆ ನಾವು ಇವತ್ತೊಂದು ದಿನ ಪ್ರತಿಯೊಬ್ಬರೊಬ್ಬರೊಬ್ಬರು ಮುಖಗಳನ್ನ ನಾವು ನೋಡ್ತಿದ್ದೀವಿ. ಸೊ ಇದೊಂದು ದೊಡ್ಡ ಒಂದು ಸೌಭಾಗ್ಯ. ಯಾಕಂದ್ರೆ ನಮ್ಮ ಫ್ಯಾಮಿಲಿಗಳಲ್ಲಿ ಯಾರು ಸೋಂಕಿತರಿಲ್ಲ, ಯಾರಿಗೂ ಈ ಸಿಂಪ್ಟಮ್ಸ್ ಗಳು ಬಂದು ಯಾರು ಸಾಯ್ಲಿಲ್ಲ, ಆಮೆನ್. ಯಾರು ಮೃತಪಡ್ಲಿಲ್ಲ ನಮ್ಮ ಫ್ಯಾಮಿಲಿಗಳಲ್ಲಿ, ನಮ್ಮ ರಿಲೇಟಿವ್ಸ್ ಗಳಲ್ಲಿ, ನಮ್ಮ ಚರ್ಚ್ ಅಲ್ಲಿ ಯಾರಿಗೂ ಈ ಒಂದು ವೈರಸ್ ಇಂದ ಎಫೆಕ್ಟ್ ಆಗದೆ ಇರೋ ಹಾಗೆ ದೇವ್ರು ಈ 4 ತಿಂಗಳು ನಮ್ಮನ್ನ ಸುರಕ್ಷಿತವಾಗಿ ಕಾಪಾಡಿದಾನೆ. ಹಣಕಾಸಿನ ವಿಷಯದಲ್ಲಿ ನಮಗೆ ಕೆಲಸ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಫಿನಾನ್ಷಿಯಲಿ ಗಾಡ್ ಹ್ಯಾಸ್ ಟೇಕನ್ ಕೇರ್ ಆಫ್ us, ಆಮೆನ್. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ಆರೋಗ್ಯ, ಅದೇ ಪ್ರಕಾರವಾಗಿ ರಸ್ತೆಗಳಲ್ಲಿ ಪ್ರಯಾಣ ಮಾಡುವಾಗ ಆಕ್ಸಿಡೆಂಟ್ ಗಳಾಗ್ಲಿಲ್ಲ. ನಮ್ಮ ಫ್ಯಾಮಿಲಿಗಳಲ್ಲಿ ಯಾರಿಗೂ ಆಕ್ಸಿಡೆಂಟ್ ಆಗ್ಲಿಲ್ಲ. ಸಪೋಸ್ ಒಂದ್ ವೇಳೆ ಆಕ್ಸಿಡೆಂಟ್, even we have met with an accident, God has protected our family people, amen, in a very uncommon way, in a very unusual way, amen. ದೇವರು ಅದ್ಭುತವಾಗಿ ನಮ್ಮನ್ನ ಕಾಪಾಡಿದಾನಲ್ವಾ? ಆ ದೇವರಿಗೆ ನಾವು ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರು ಸಾಲಲ್ಲ. ಹಾಗೆ ನಾವು ಆರಾಧನೆಯಲ್ಲಿ ಮುಂದುವರಿಸೋಣ. I ask Joshua to jump onto the keyboard. Jesus, we thank you, Father. We bless you, Lord. Hallelujah. Oh, hallelujah. We bless you, Jesus. We glorify you. ತಂದೆ, ನೀನು ಒಳ್ಳೆಯವನಪ್ಪ. ಹಾಗೆ ನಾವು ಕೆಲವು ನಿಮಿಷ ದೇವರಿಗೆ ಸ್ತೋತ್ರ ಮಾಡೋಣ. ದೇವರು ಒಳ್ಳೆಯವನಾಗಿದ್ದಾನೆ. ದೇವರು ನಮ್ಮನ್ನ ಸುರಕ್ಷಿತವಾಗಿ ಕಾದುಕೊಂಡಿದ್ದಾನೆ. ದೇವರು ನಮ್ಮನ್ನ ಅದ್ಭುತವಾಗಿ ಕಾಪಾಡಿದ್ದಾನೆ. Hallelujah. We worship you, Father. We invite you, Lord. Lord, we want to present. We want to experience your presence, oh Father. We want to experience your deliverance today, oh Father. We want to experience your touch. We want to experience your healing. ನಿನ್ನ ಸ್ವಸ್ಥತೆಯನ್ನು ಅನುಭವಿಸಬೇಕು ಕರ್ತನೇ. ನಿನ್ನ ಚಲನೆಯನ್ನು ನಾವು ನೋಡಬೇಕು. ನೀನು ಇಳಿದು ಬಾ ಸ್ವಾಮಿ. Hallelujah. Lord, all we need is your presence. All we need is your touch. And that is what King David said on his lifetime when he was leading the people of Israelites. He said, Lord, one thing I ask, and that is what I desire, that I need to gaze upon your beauty and I need to experience you in your temple. Hallelujah. ಒಂದನ್ನೇ ನಾನು ಕರ್ತನಿಂದ ಬೇಡಿಕೊಳ್ಳುವೆನು, ಅದನ್ನೇ ನಾನು ಬಯಸುವೆನು. ನನ್ನ ಜೀವಮಾನದಲ್ಲೆಲ್ಲ ನನ್ನ ಕರ್ತನನ್ನ, ಆತನ ಮುಖವನ್ನ ನೋಡಬೇಕೆಂಬುದೇ ನನ್ನ ಹೃದಯದ ಒಂದೇ ಬಯಕೆ, ಒಂದೇ ಆಸೆ ಆಗಿದೆ. Hallelujah. Amen. Hallelujah. Jesus. Oh, rapata shandala. Rekamadi andala. Mekamatalo. ನಾವು ಅಲ್ಲಿ ಇಲ್ಲಿ ನೋಡೋದು ಬೇಡ. ನಮ್ಮ ಕಣ್ಗಳನ್ನ ಮುಚ್ಚಿ ನಾವು ದೇವರು, ಸರ್ವಶಕ್ತನಾದ ದೇವರನ್ನ ನೋಡೋಣ. Hallelujah. ನಮ್ಮ ಹೃದಯಗಳು ಏಕ ಮನಸ್ಸಿನಿಂದ ಆತನ ಕಡೆಗೆ ತಿರುಗುವಾಗ ದೇವರು ನಮ್ಮ ಕಡೆಗೆ ತಿರುಗುವವನಾಗಿದ್ದಾನೆ. With one mind and with one accord, when we turn our attention to this Lord Almighty, He says that I will look on you with favor. I will look on you with tender mercy. ಆತನು ಕರುಣೆಯಿಂದ, ದಯೆಯಿಂದ ನಮ್ಮನ್ನು ನೋಡುವವನಾಗಿದ್ದಾನೆ. And He says, my ears are attentive to all the prayer, to all the worship, to all the praises that you offer here in this place. And today we have got the privilege to see and to enter into the house of God and to see, gaze upon His beauty. Oh, hallelujah. Oh, hallelujah. Jesus.
ಎಲ್ರೋಹಿ ನಾನಿನ್ನ ಸ್ತುತಿಪೆ ಎಲ್ರೋಹಿ 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 ನಾನಿನ್ನ ಸ್ತುತಿಪೆ ನಿನ್ನ ನಂಬಿ ಬಂದೆ ನಲಚೆ ಹೊಂದಿಲ್ಲ ನಿಂದಾಯಿ ನನ್ನ ಕೈ ಬಿಡೋಲ್ಲ ಹೇಳೋಣ ನಿನ್ನ ನಂಬಿ ಬಂದೆ ನಲಚೆ ಹೊಂದಿಲ್ಲ ನಿಂದಾಯಿ ನನ್ನ ಕೈ ಬಿಡೋಲ್ಲ ಬರಿಗೈಯ ನಡೆದು ಬಂದೆ ಮೈಸೂರು ಅನ್ನಂತ ಹೇಳೋರು ಮೈಸೂರು ಇಲ್ಲ ನಾರ್ಮಲ್ ಆಗಿ ಅದೇನಿದೆ ಲಿರಿಕ್ಸು ಅದನ್ನೇ ಹಾಕ್ಬೋದು ಯಾಕಂದ್ರೆ ಯಾವಾಗ್ಲೂ ಮೈಸೂರು ಅಂತ ಹೇಳಕ್ಕಾಗಲ್ಲ ನಮಗ್ ಮೈಸೂರು ಮಾತ್ರ ಬೇಡ ವಿ ವಾಂಟ್ ಟು ಟೇಕ್ ದ ನೇಷನ್ ಆಫ್ ಇಂಡಿಯಾ ಸೊ ಈವನ್ ಇಫ್ ಯು ಕ್ಯಾನ್ ಪುಟ್ ಇಂಡಿಯಾ ಆರ್ ಎಲ್ಸ್ ವಾಟ್ ಎವರ್ ಇಸ್ ದೇರ್ ಆಸ್ ಯೂಶುವಲ್ ಮುಂಚೆ ಏನಿತ್ತು ಅದನ್ನೇ ಹಾಕ್ಬಿಡಿ ಬಿಕಾಸ್ ಪೀಪಲ್ ಕೆನಾಟ್ ಫಾಲೋ ಆಲ್ವೇಸ್ ಮೈಸೂರು ಹಲ್ಲೆಲೂಯಾ ಆಮೆನ್ ಮೈಸೂರಲ್ಲಿ ಬರೀ 19 ಲಕ್ಷ ಜನ ಇದ್ದಾರೆ ಇಷ್ಟೇ ಸಾಲಲ್ಲ ನಮಗೆ ಜಾಸ್ತಿ ಬೇಕು 130 ಕೋಟಿ ಜನ ಇದ್ದಾರೆ ಭಾರತದಲ್ಲಿ ಹಲ್ಲೆಲೂಯಾ ಎಲ್ರು ಮಾಡೋಣ ನಿನ್ನ ನಂಬಿ ಬಂದೆ ನನ್ನ ಲಜ್ಜೆ ಹೊಂದಿಲ್ಲ ನಿಂದಾಯಿ ನನ್ನ ಕೈ ಬಿಡೋಲ್ಲ ನಿನ್ನ ನಂಬಿ ಬಂದೆ ನನ್ನ ಲಜ್ಜೆ ಹೊಂದಿಲ್ಲ ನಿಂದಾಯಿ ನನ್ನ ಕೈ ಬಿಡೋಲ್ಲ ಬರಿಗೈಯಾಗಿ ನಡೆದು ಬಂದೆ ತುಂಬಿದವನಾಗಿ ಮಾಡಿರುವೆ ಬರಿಗೈಯಾಗಿ ನಡೆದು ತುಂಬಿದವನಾಗಿ ಮಾಡಿರುವೆ ಎಲ್ರೋಹಿ 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 ನನ್ನ ಸ್ತುತಿಪೆ ಎಲ್ರೋಹಿ 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 ನನ್ನ ಸ್ತುತಿಪೆ ನಿನ್ನ ನಂಬಿ ಬಂದೆ ನನ್ನ ಲಜ್ಜೆ ಹೊಂದಿಲ್ಲ ನಿಂದಾಯಿ ನನ್ನ ಕೈ ಬಿಡೋಲ್ಲ ಹೇಳೋಣ ನಿನ್ನ ನಂಬಿ ಬಂದೆ ನನ್ನ ಲಜ್ಜೆ ಹೊಂದಿಲ್ಲ ನಿಂದಾಯಿ ನನ್ನ ಕೈ ಬಿಡೋಲ್ಲ ಬರಿಗೈಯಾಗಿ ನಡೆದು ಬಂದೆ ತುಂಬಿದವನಾಗಿ ಮಾಡಿರುವೆ ಬರಿಗೈಯಾಗಿ ನಡೆದು ಬಂದೆ ತುಂಬಿದವನಾಗಿ ಮಾಡಿರುವೆ ಎಲ್ರೋಹಿ 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 ನನ್ನ ಸ್ತುತಿಪೆ ಎಲ್ರೋಹಿ 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 ನನ್ನ ಸ್ತುತಿಪೆ ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ ಕುಕ್ಕಿರುವ ನನಗಾಗಿ ಇಳಿದು ಬಂದೆ ಓ ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ ಕುಕ್ಕಿರುವ ನನಗಾಗಿ ಇಳಿದು ಬಂದೆ ಓಟಂಬಡಿಕೆ ಮಾಡಿಕೊಂಡು ನಷ್ಟವಾದದ್ದೆಲ್ಲ ತಿರುಗಿ ತಂದೆ ಓಟಂಬಡಿಕೆ ಮಾಡಿಕೊಂಡು ನಷ್ಟವಾದದ್ದೆಲ್ಲ ತಿರುಗಿ ಎಲ್ರೋಹಿ 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 ನಿನ್ನ ಸ್ತುತಿಪೆ ಎಲ್ರೋಹಿ 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 ನಿನ್ನ ನಿನ್ನ ನಂಬಿ ಬಂದೆ ನನ್ನ ಲಜ್ಜೆ ಹೊಂದಿಲ್ಲ ನಿಂದಾಯಿ ನನ್ನ ಕೈ ಬಿಡೋಲ್ಲ ನಿನ್ನ ನಂಬಿ ಬಂದೆ ನನ್ನ ಲಜ್ಜೆ ಹೊಂದಿಲ್ಲ ನಿಂದಾಯಿ ನನ್ನ ಕೈ ಬಿಡೋಲ್ಲ ಬರಿಗೈಯಾಗಿ ನಡೆದು ಬಂದೆ ತುಂಬಿದವನಾಗಿ ಮಾಡಿರುವೆ ಬರಿಗೈಯಾಗಿ ನಡೆದು ಬಂದೆ ತುಂಬಿದವನಾಗಿ ಮಾಡಿರುವೆ ಎಲ್ರೋಹಿ 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 ನಿನ್ನ ಸ್ತುತಿಪೆ ಎಲ್ರೋಹಿ 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 ನಿನ್ನ ಸ್ತುತಿಪೆ ನಂಬಿದವರೆಲ್ಲ ನನ್ನ ತೊರೆದರು ನಂಬಿಗಸ್ತನಾಗಿ ಜೊತೆ ಇರುವೆ ನಂಬಿದವರೆಲ್ಲ ನನ್ನ ತೊರೆದರು ನಂಬಿಗಸ್ತನಾಗಿ ಜೊತೆ ಇರುವೆ ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ ಎಲ್ರೋಹಿ ಎಲ್ರೋಹಿ ನಿನ್ನ ಸ್ವರಗಳತ್ತಿ
ನಂಬಿ ಬಂದೆ ಲಜ್ಜೆಯೊಂದಿಲ್ಲ, ನಿಂದಾಯಿ ನನ್ನ ಕೈ ಬಿಡೋಲ್ಲ. ಓ ನಿನ್ನ ನಂಬಿ ಬಂದೆ ಲಜ್ಜೆಯೊಂದಿಲ್ಲ, ನಿಂದಾಯಿ ನನ್ನ ಕೈ ಬಿಡಲ್ಲ. ಬರಿಗೈಯಾಗಿ ನಡೆದು ಬಂದೆ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ನಡೆದು ಬಂದೆ, ತುಂಬಿದವನಾಗಿ ಮಾಡಿರುವೆ. ಎಲ್ರೋಹಿ 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 ನಿನ್ನ ಸ್ತುತಿಪೆ. ಎಲ್ರೋಹಿ 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 ನಿನ್ನ ಸ್ತುತಿ. ಗಾಯಪಟ್ಟು ನಿಂದೆ, ಕಣ್ಣೀರಲಿದ್ದೆ, ಕುಗ್ಗಿರುವ ನನಗಾಗಿ ಇಳಿದು ಬಂದೆ. ಹೇಳೋಣ, ಗಾಯಪಟ್ಟು ನಿಂತೆ, ಕಣ್ಣೀರಲಿದ್ದೆ, ಕುಗ್ಗಿರುವ ನನಗಾಗಿ ಇಳಿದು ಬಂದೆ. ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದದೆಲ್ಲ ತಿರುಗಿ ತಂದೆ. ಒಡಂಬಡಿಕೆ ಮಾಡಿಕೊಂಡು ನಷ್ಟವಾದದೆಲ್ಲ ತಿರುಗಿ ತಂದೆ. ಎಲ್ರೋಹಿ 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 ನಿನ್ನ ಸ್ತುತಿಪೆ. ಎಲ್ರೋಹಿ 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 ನಿನ್ನ ಸ್ತುತಿ. ಎಲ್ರೋಹಿ 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 ನಿನ್ನ ಸ್ತುತಿಪೆ. ಎಲ್ರೋಹಿ 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 ನಿನ್ನ ಸ್ತುತಿಪೆ. ನಂಬಿದವರೆಲ್ಲ ನನ್ನ ತೊರೆದರು, ನಂಬಿಗಸ್ತನಾಗಿ ಜೊತೆ ಇರುವೆ. ಎಲ್ರು ಹೇಳೋಣ, ನಂಬಿದವರೆಲ್ಲ ನನ್ನ ತೊರೆದರು, ನಂಬಿಗಸ್ತನಾಗಿ ಜೊತೆ ಇರುವೆ. ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ. ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ. ಎಲ್ರೋಹಿ 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 ನಿನ್ನ ಸ್ತುತಿ. ಎಲ್ರೋಹಿ 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 ನಿನ್ನ ಸ್ತುತಿಪೆ. ನಿನ್ನನ್ನು ಆರಾಧಿಸುತ್ತೇವೆ ಯೇಸುವೇ, ನಿನ್ನನ್ನು ಮಹಿಮೆ ಪಡಿಸುತ್ತೇವೆ ರಾಜನೇ, ನಿನ್ನನ್ನು ಗೌರವಿಸುತ್ತೇವೆ ಸ್ವಾಮಿ. ಓ ಹಲ್ಲೆಲೂಯಾ ಹಲ್ಲೆಲೂಯಾ. ನೀ ಯೋಗ್ಯನು, ನೀ ಯೋಗ್ಯನು, ನೀ ಪರಿಶುದ್ಧನು. ದೇವರು ನಮಗೆ ಎಷ್ಟೋ ಕೃಪೆಗಳನ್ನ ಕೊಟ್ಟಿದ್ದಾನಲ್ವಾ? ಎಣಿಸಿ ನೋಡ್ಲಕ್ ಆಗದೆ ಇರುವಷ್ಟು ಕೃಪೆಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಒಂದಿನ ದೇವರು ಅಬ್ರಾಮನ್ಗೆ ಹೇಳ್ತಾನೆ, ನಿನ್ನ ಟೆಂಟ್ ಇಂದ ಹೊರಗಡೆ ಬಾ ಅಂತ ದೇವರು ಅಬ್ರಾಮನ್ನ ಕರೀತಾನೆ. ಆಗಿನ ದಿನಗಳಲ್ಲೆಲ್ಲ ಟೆಂಟ್ಗಳಲ್ಲಿ ಬಾಳ್ತಾ ಇದ್ರು. ಇವತ್ತು ನಾವೆಲ್ಲ ಈ ಬಿಲ್ಡಿಂಗ್ ಗಳಲ್ಲಿದ್ದೀವಿ. ಟೆಂಟ್ ಅಲ್ಲಿ ಇದ್ದಂತ ಅಬ್ರಾಮನ್ಗೆ ದೇವರು ಹೇಳ್ತಾರೆ, ಏಬ್ರಹಾಮ್, ಕಮ್ ಔಟ್ ಆಫ್ ಯೋರ್ ಟೆಂಟ್ ಅಂಡ್ ಐ ವಾಂಟ್ ಟು ಶೋ ಯು ಸಮಥಿಂಗ್. ಅಬ್ರಾಮನು ಟೆಂಟ್ ಇಂದ ಹೊರಗಡೆ ಬಂದಾಗ ದೇವರು ಹೇಳ್ತಾನೆ, if it is possible by you to count the stars on the sky, you can. ನಿನ್ನಿಂದ ಸಾಧ್ಯವಾದ್ರೆ ಆಕಾಶದಲ್ಲಿರುವಂತ ನಕ್ಷತ್ರಗಳನ್ನ ಎಣಿಸು ಅಂತ ದೇವರು ಹೇಳ್ತಾನೆ ಅಬ್ರಾಮನ್ಗೆ. ಅಬ್ರಾಮನ್ ಹೇಳ್ತಾನೆ, ಇಲ್ಲ ಸ್ವಾಮಿ, ನನ್ನಿಂದ ಸಾಧ್ಯ ಆಗಲ್ಲ. ಆಮೇಲೆ ಇನ್ನೊಂದು ಹೇಳ್ತಾನೆ, ನಿನ್ ಕಣ್ಣೆದುರಿಗೆ ಎಷ್ಟು ದೂರವಾಗಿ ನಿನ್ನಿಂದ ನೋಡಕ್ ಸಾಧ್ಯವೋ ಅಷ್ಟು ದೂರದ ತನಕ ಈ ಭೂಮಿ ನಿಂದೇ ಸ್ವಂತ. ಹಲ್ಲೆಲೂಯಾ. ಇವತ್ತು ಒಂದೇ ಒಂದು ಚಿಕ್ಕ ನಿವೇಶನ 100x100 ಲ್ಯಾಂಡ್ ಸಿಕ್ಕಿದ್ರೆ ನಮಗೆ ತುಂಬಾ ಖುಷಿ. 30x40 ಲ್ಯಾಂಡ್ ಸಿಕ್ಕಿದ್ರೆ ನಮಗೆ ತುಂಬಾ ಖುಷಿ. ಓ, ನನ್ನ ಹೆಸರಲ್ಲಿ ಒಂದು ಲ್ಯಾಂಡ್ ಇದೆ ಅಲ್ವಾ? ಆದ್ರೆ ಅವತ್ತೊಂದು ದಿನ ಲೆಕ್ಕ ಹಾಕಿ ದೇವರ ಅಬ್ರಾಮನ್ಗೆ ಹೇಳ್ತಾನೆ, ಲುಕ್ ಟು ದ ಪ್ಲೇಸ್ ಆಸ್ ಮಚ್ ಆಸ್ ಪಾಸಿಬಲ್ ಟಿಲ್ ವೇರ್ ಎವರ್ ಯು ಕ್ಯಾನ್ ಸಿ. ನೀನ್ ಎಲ್ಲಿವರೆಗೂ ನೋಡೋಕ್ ಸಾಧ್ಯವೋ ಅಲ್ಲಿವರೆಗೂ ಈ ಭೂಮಿ ನಿನಗ್ ಸ್ವಂತ. ಎಂತ ಕೃಪೆ ಅಲ್ವಾ ಅದು? ಎಣಿಸ್ ನೋಡಕ್ಕಾಗದೆ ಇರೋಂತ ಕೃಪೆ. ಅದಕ್ಕೆ ಅಬ್ರಾಮನ್ ಹೇಳ್ತಾನೆ, ಲಾರ್ಡ್, ಇಟ್ ಈಸ್ ಹೈಲಿ ಇಂಪಾಸಿಬಲ್ ಫಾರ್ ಮೀ ಟು ಕೌಂಟ್ ದ ಸ್ಟಾರ್ಸ್. ಐ ಕಾಂಟ್, ನನ್ನಿಂದ ಆಗಲ್ಲ. ಈ ಹಾಡು ಅದೇ ತರನೇ ಇದೆ, ತುಂಬಾ ಹಳೆ ಹಾಡು. ಆ ಹಾಡು ಹೇಳುತ್ತೆ,
ಅಪ್ಪ ನನಗೆ ಎಷ್ಟೊಂದು ಕೃಪೆಯನ್ನ ಕೊಟ್ಟಿದ್ದೀನಿ, ಎಷ್ಟು ಕೃಪೆಯನ್ನ ಕೊಟ್ಟೆ. Hallelujah. Many times we pray and we think that God is still on process. We think that God is not interested in hearing my prayer. No, God always comes on time. ದೇವರು ಸರಿಯಾದ ಸಮಯಕ್ಕೆ ಬರ್ತಾನೆ. If God has not answered your prayer, remember, God is teaching you something. God is making you very stronger. He is strengthening your faith. ದೇವರು ನಿಮ್ಮ ನಂಬಿಕೆಯನ್ನ ಬಲಪಡಿಸ್ತಾ ಇದ್ದಾನೆ. ಒಂದು ವೇಳೆ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದ್ರೆ ಸೋತೋಗೋದು ಪರಿಹಾರ ಅಲ್ಲ, ಕುಗ್ಗಿ ಹೋಗೋದು ಪರಿಹಾರ ಅಲ್ಲ. ನಾವು ಅದನ್ನ ಕೃಪೆನ ಎಣಿಸ್ತಲೇ ಇರಬೇಕು. ಈ ಹಾಡು ಹೇಳುತ್ತೆ, ನಾನು ನಿನ್ನ ಸ್ತುತಿಸಲಿ. How can I repay for all your good things? ದೇವ್ರೆ, ನೀನು ನನಗೆ ಮಾಡಿರೋಂಥ ಎಲ್ಲ ಒಳ್ಳೆ ಕಾರ್ಯಗಳಿಗೆ ನಾನು ಬದಲೇನು ಕೊಡ್ಲಿ? ನಾನು ಹೇಗೆ ಸ್ತುತಿ ಮಾಡ್ಲಿ? ಎಲ್ರು ಆಡೋಣ. ಹಲ್ಲೆಲೂಯಾ. ಈ ಲಾಕ್ ಡೌನ್ ಅಲ್ಲಿ ಎಷ್ಟು ಹೆಣಗಳು ಬಿತ್ತು ನಿಮಗೆ ಗೊತ್ತು. ಆದ್ರೆ ದೇವ್ರಿಗೆ ಸ್ತೋತ್ರ, ದೇವ್ರು ನಮ್ಮನ್ನ ಕಾಪಾಡಿದಾನೆ, ಕೃಪೆಯನ್ನ ಕೊಟ್ಟಿದ್ದಾನೆ, ನಮ್ಮನ್ನ ಹೊತ್ತು ನಡೆಸಿದಾನೆ. ಹಲ್ಲೆಲೂಯಾ. He has taken care of us and he has led us all through these months in a very careful way, taking care of us, protecting us, guiding us, guarding us. Amen. Hallelujah. Stotra Raja, Stotra Raja, Stotra Raja, Yesu Raja. ಸ್ವಲ್ಪ ಜೋರಾಗಿ ಆಡುವಾಗಲೇ ವಾಯ್ಸ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜೋರಾಗಿ ಆಡಿ. Amen. ಅದೊಂಥರ ಎಕ್ಸಸೈಸು, ಬ್ರೀದಿಂಗ್ ಎಕ್ಸಸೈಸು. ನೀವೆಷ್ಟು ಹೈ ಪಿಚ್ ಅಲ್ಲಿ ಆಡ್ತಿರೋ ಅಷ್ಟೇ ಬ್ಯೂಟಿಫುಲ್ ಆಗಿ ಬರ್ತಾ ಇರ್ತಾರೆ ವಾಯ್ಸ್. ಆಮೆನ್. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಎಲ್ರು ಚಪ್ಪಾಳೆ ಬರ್ಲಿ. ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ. ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ, ಕಾಲವೆಲ್ಲ ಕಾಪಾಡಿದೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನ ಸ್ತುತಿಸುವುದು ನಿನ್ನ, ಹೇಗೆ ನ ಸ್ತುತಿಸುವುದು. ಅಯ್ಯ, ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನ ಸ್ತುತಿಸುವುದು, ಹೇಗೆ ನ ಸ್ತುತಿಸುವುದು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಓ ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ದೀನನಾಗಿದ್ದೆ, ದಯೆ ತೋರಿದೆ ನೀ, ದೇವರೇ ಸ್ತುತಿಸುವೆನು. ದೀನನಾಗಿದ್ದೆ, ದಯೆ ತೋರಿದೆ ನೀ, ದೇವರೇ ಸ್ತುತಿಸುವೆನು, ದೇವರೇ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ. ಬರ್ಲಿ ಚಪ್ಪಾಳೆ. ಹೇಗೆ ನ ಸ್ತುತಿಸುವೆನು, ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನ ಸ್ತುತಿಸುವೆನು ನಿನ್ನ, ಹೇಗೆ ನ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಬಲಹೀನರೆಂದು ನನ್ನ ತಳ್ಳದೆ ಬಲ ನೀಡಿ ಕಾದಿರುವೆ, ಬಲಹೀನನೆಂದು ನನ್ನ ತಳ್ಳದೆ ಬಲ ನೀಡಿ ಕಾದಿರುವೆ, ಬಲ ನೀಡಿ ಕಾದಿರುವೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನ ಸ್ತುತಿಸುವೆನು, ಹೇಗೆ ನ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನ ಸ್ತುತಿಸುವೆನು, ಹೇಗೆ ನ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ,
ಯೇಸು ರಾಜ. ಪಾಪದ ಕೆಸರಲ್ಲಿ ಮುಳುಗಿನ ಹೋದೆ, ಮೇಲೆತ್ತಿ ಕಾಪಾಡಿದೆ. ಪಾಪದ ಕೆಸರಲ್ಲಿ ಮುಳುಗಿನ ಹೋದೆ, ಮೇಲೆತ್ತಿ ಕಾಪಾಡಿದೆ. ಮೇಲೆತ್ತಿ ಕಾಪಾಡಿದೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ನಿನ್ನ, ಹೇಗೆ ನಾ ಸ್ತುತಿಸುವೆನು ನಿನ್ನ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಓ ಸ್ತೋತ್ರ ರಾಜ, ಯೇಸುವೇ ಸ್ತೋತ್ರ ರಾಜ, ಯೇಸು ರಾಜ. ನನಗಾಗಿ ನಿನ್ನ ಜೀವವ ಕೊಟ್ಟೆ, ನನಗಾಗಿ ಬರಲಿರುವೆ. ನನಗಾಗಿ ನಿನ್ನ ಜೀವವ ಕೊಟ್ಟೆ, ನನಗಾಗಿ ಬರಲಿರುವೆ. ನನಗಾಗಿ ಬರಲಿರುವೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ನಿನ್ನ, ಹೇಗೆ ನಾ ಸ್ತುತಿಸುವೆನು. ಅಯ್ಯ ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ನಿನ್ನ, ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಓ ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ದೀನನಾಗಿದ್ದೆ, ದಯೆ ತೋರಿದೆ ನೀ, ದೇವನೇ ಸ್ತುತಿಸುವೆನು. ದೀನನಾಗಿದ್ದೆ, ದಯೆ ತೋರಿದೆ ನೀ, ದೇವನೇ ಸ್ತುತಿಸುವೆನು. ದೇವನೇ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ನಿನ್ನ, ಹೇಗೆ ನಾ ಸ್ತುತಿಸುವೆನು. ಕೊನೆ ಸಾರಿ ಹೇಳೋಣವಾ ಎಲ್ರು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ಸ್ತುತಿಸುವೆನು ನಿನ್ನ, ಹೇಗೆ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಅಪ್ಪ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ, ನಿಮ್ಮನ್ನು ಸ್ತೋತ್ರ ಸಲ್ಲಿಸಿ ಆರಾಧಿಸುತ್ತೇವೆ ರಾಜನೇ. ಆತನ ಕೃಪೆಯನ್ನು, ಆತನ ಉಪಕಾರಗಳನ್ನ ನೆನೆಸಿ ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ. ನಂಬುವಂತ ಪ್ರತಿಯೊಬ್ಬರಿಗೂ ದೇವರು ಉಪಕಾರಿಯಾಗಿದ್ದಾನೆ, ಕೂಗುವಂತ ಎಲ್ಲರಿಗೂ ದೇವರು ಹತ್ತಿರವಾಗಿದ್ದಾನೆ. All those who call on the name of the Lord with a truthful heart, He is close to them. The Lord is close to them, that those who call on His name with a truthful heart. ಆತನ ನಾಮವನ್ನ ಸತ್ಯದಿಂದಲೂ ಯಥಾರ್ಥದಿಂದಲೂ ಕೂಗುವಾಗ ದೇವರು ಹತ್ತಿರವಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮನ್ನ ಯೂಟ್ಯೂಬಿನಲ್ಲಿ ವೀಕ್ಷಣೆ ಮಾಡ್ತಿರುವಂತ ಎಲ್ರಿಗೂ ಯೇಸುವಿನ ನಾಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೇವೆ. We come in the name of Jesus. All those that are watching us on the YouTube broadcast, though we are not able to see you face to face, we are praying for you to see you in the house of God. ಅತಿ ಶೀಘ್ರದಲ್ಲಿ ನಿಮ್ಮನ್ನ ದೇವರ ಆಲಯದಲ್ಲಿ ನಿಮ್ಮನ್ನ ನೋಡೋಕೆ ನಾವು ಬಯಸ್ತೀವಿ. ಎಲ್ಲ ಹಿರಿಯರುಗಳು, ಎಲ್ಲ ಚಿಕ್ಕ ಮಕ್ಕಳು ನಿಮ್ಮನ್ನ ನೋಡೋಕ್ಕಾಗ್ತಿಲ್ಲ. ಅತಿ ಶೀಘ್ರದಲ್ಲಿ we are waiting eagerly and we are very
badly we are missing you. ನಿಮ್ಮನ್ನ ತುಂಬಾ ನಾವು ಮಿಸ್ ಮಾಡ್ಕೊಳ್ತಿದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. And very soon we are going to meet in the house of the Lord in a usual, in a common way. Hallelujah. ಎಲ್ರಿಗೂ ನಮ್ಗಿಲ್ ಸಿಕ್ಕದಂತ ಅದೇ ಸೌಭಾಗ್ಯ ನಮ್ಮನ್ನ ವೀಕ್ಷಿಸ್ತಿರುವಂತ ಎಲ್ರಿಗೂ ದೇವರು ಅತಿ ಶೀಘ್ರದಲ್ಲಿ ತಿರುಗಿ ಆಲಯಕ್ಕೆ ತಂದು ದೇವರನ್ನ ಈ ರೀತಿ ಆರಾಧಿಸುವಂತ ಒಂದು ಕೃಪೆನ ದೇವರು ಕೊಡಲಿದ್ದಾನೆ. Hallelujah. Amen. Thank you, Jesus. ನಾವು ನಂಬೋಣ. Let's believe because the Lord will do great things when we believe. Amen. Hallelujah. Amen. There was a person called Jairus and his only daughter was about to die. ಯಾಯಿರನು ಎಂಬ ಹೇಳುವಂತ ಒಬ್ಬನೇ ಆ ಒಂದು ದೇವಾಲಯಕ್ಕೆ ತುಂಬಾ ಮುಖ್ಯಸ್ಥನು, ಅವನಿಗೆ ಒಂದೇ ಒಂದು ಮಗಳು. ಆಕೆ ಏನೇನ್ ಸಾಯುವಂತ ಪರಿಸ್ಥಿತಿಲಿ ಯೇಸು ಸ್ವಾಮಿ ಹತ್ರ ಅವ್ನು ಬಂದು ಹೇಳ್ತಾನೆ. ಅವಾಗ ಯೇಸು ಸ್ವಾಮಿ ಬೇರೆ ಯಾವುದೋ ಒಂದು ಸೇವೆಯಲ್ಲಿ ಬ್ಯುಸಿ ಆಗಿರ್ತಾರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಜಸ್ಟ್ ಬಿಲೀವ್, ಯು ವಿಲ್ ಸಿ ಮೈ ಗ್ಲೋರಿ. ಹಲ್ಲೆಲೂಯಾ. ಡೋಂಟ್ ಬಿ ಅಫ್ರೈಡ್, ಜಸ್ಟ್ ಬಿಲೀವ್. ಹಲ್ಲೆಲೂಯಾ. ಇವತ್ತು ನಿಮ್ಮ ಪ್ರೆಸೆಂಟ್ ಕರೆಂಟ್ ಕಂಡೀಷನ್, ನಿಮ್ಮ ಫ್ಯಾಮಿಲಿ ಸಿಚುವೇಶನ್, ನಿಮ್ಮ ಬ್ಯಾಕ್ ಗ್ರೌಂಡು, ಇದೆಲ್ಲ ಒಂದು ವೇಳೆ ನೀವು ನಮಗೆ ಹೇಳ್ದೆ ಇರ್ಬೋದು, ಇಲ್ಲ ನಾವೇ ನಿಮಗೆ ಕೇಳದೆ ಇರ್ಬೋದು. But God knows every pain. God knows every path that you have taken so far. ಇಲ್ಲಿವರೆಗೂ ನೀವೆಷ್ಟೆಲ್ಲ ನೋವುಗಳನ್ನ ದಾಟಿ ಬಂದ್ರಿ. Sometimes you have gone through a loneliness where you can't express your pain, where you can't show and tell people that this pain I'm going through. ಈ ನೋವನ್ನೇ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಕೆಲವು ಸಾರಿ ಹೇಳಕ್ ಆಗಲ್ಲ. But remember one thing, the Lord is saying to you and me, just believe, don't be afraid. Hallelujah. ನಂಬಿರಿ, ಹೆದರಬೇಡ್ರಿ. ಈ ಹಾಡನ್ನ ಹಾಡ್ತಾ ನಾವು ದೇವರಿಗೆ ನಾವ್ ಹೇಳೋಣಪ್ಪ, ನಾನು ನಿನ್ನನ್ನೇ ನಂಬ್ತೀನಿ, ನಂಬುವೆ ನನ್ನ ಯೇಸು ಒಬ್ಬರನ್ನೇ. ಹಲ್ಲೆಲೂಯಾ. ನಾವೆಲ್ಲರೂ ಅದನ್ನ ಆಡೋಕ್ ಮುಂಚೆ ಒಂದ್ ನಿಮಿಷ ಅದನ್ನ ಆಡೋಕ್ ಮುಂಚೆ ಅದನ್ನೆಲ್ಲರೂ ಲೈನ್ ಅದನ್ನ ಸಾಲಾಗಿ ಅದನ್ನ ಹೇಳೋಣ. Go to the next. ಯಾಕೆ ನಾನ್ ನಿಲ್ಲುವ ಭೂಮಿ, ಎಲ್ರು ಹೇಳಿ, ನಾನ್ ನಿಲ್ಲುವ ಭೂಮಿ. ಸ್ವಲ್ಪ ಜೋರಾಗಿ ಹೇಳಿ, ನಾನ್ ನಿಲ್ಲುವ ಭೂಮಿ ಅಲುಗಾಡಿ ಅಳಿದೋದರು, ನನ್ನ ನಂಬಿಕೆಯ ಅಡಿಪಾಯ ಕದಲಿದರು, ನಾನು ನಂಬುವುದಕ್ಕೆ ಏನೂ ಇಲ್ಲದೆ ಹೋದರು. ಅದು ನಂಬುವುದಕ್ಕೆ ಕನ್ನಡ ಫಾಂಟ್, ಅದು ನುಡಿನ ಬರಹ ಅದು ಸರಿಗ್ ಸಿಗ್ಲಿಲ್ಲ. ಸೊ ಅದರಿಂದಾಗಿ ನಂಬುವುದಕ್ಕೆ ಅನ್ನೋಂಥ ಪದನ ಅರ್ಥ ಮಾಡ್ಕೊಳ್ಳಿ. ನಾನು ನಂಬುವುದಕ್ಕೆ ಏನು ಇಲ್ಲದೆ ಹೋದರು. ಎಲ್ರು ಹೇಳಿ, ನಂಬುವೆ ನನ್ನ ಯೇಸು ಒಬ್ಬರನ್ನೇ. ನನ್ನ ದಾರಿಯೆಲ್ಲ ಅಂಧಕಾರ ತುಂಬಿಕೊಂಡರು, ಜೀವನ ಮುಗಿಯಿತು, ಮರು ಜೀವವೆಲ್ಲ ಎಂದರು ಸಂತೈಸುವವರು. ಅದು ನನ್ನ ಸಂತೈಸುವವರು ಯಾರೂ ಇಲ್ಲ ಎಂದರು, ನಂಬುವೆ ನನ್ನ ಯೇಸು ಒಬ್ಬರನ್ನೇ. ಹಲ್ಲೆಲೂಯಾ. ಎಷ್ಟು ಅದ್ಭುತವಾಗಿದೆ ಅಲ್ವಾ? ನನ್ನ ಜೀವನ ಮುಗಿಯಿತು, ಮರು ಜೀವ ಇಲ್ಲ ಎಂದರು, ನಂಬುವೆ ನನ್ನ ಯೇಸು ಒಬ್ಬರನ್ನೇ. ಹಲ್ಲೆಲೂಯಾ. ನಾವೆಲ್ಲರೂ ಅದನ್ನ ನಂಬಿಕೆಯಿಂದ ಆಡಿ ದೇವರನ್ನ ಮಹಿಮೆ ಪಡಿಸೋಣವಾ ಎಲ್ರು? ಓ ಜೀಸಸ್, ನಾನು ನಿಲ್ಲುವ ಭೂಮಿ ಅಲುಗಾಡಿ ಅಳಿದೋದರು, ನನ್ನ ನಂಬಿಕೆಯ ಅಡಿಪಾಯ ಕದಲಿದರು. ನಾನು ನಿಲ್ಲುವ ಭೂಮಿ ಅಲುಗಾಡಿ ಅಳಿದೋದರು, ನನ್ನ ನಂಬಿಕೆಯ ಅಡಿಪಾಯ ಕದಲಿದರು. ನಾನು ನಂಬುವುದಕ್ಕೆ ಏನು ಇಲ್ಲದೋದರು, ನಂಬುವೆ ನನ್ನ ಯೇಸು ಒಬ್ಬರನ್ನೇ. Come on, let's all sing. ನಾನು ನಂಬುವುದಕ್ಕೆ ಏನು ಇಲ್ಲದೋದರು, ನಂಬುವೆ ನನ್ನ ಯೇಸು ಒಬ್ಬರನ್ನೇ. Come on, let's sing. ನಂಬುವೆ ನನ್ನ ಯೇಸು ಒಬ್ಬರನ್ನೇ. ಯೇಸುವೇ, ನಂಬುವೆ ನನ್ನ ಯೇಸು ಒಬ್ಬರನ್ನೇ. ನಂಬುವೆ ನನ್ನ ಯೇಸು ಒಬ್ಬರನ್ನೇ. ಯೇಸುವೇ, ನಂಬುವೆ ನನ್ನ ಯೇಸು ಒಬ್ಬರನ್ನೇ. ನನ್ನ ದಾರಿಯಲ್ಲ ಅಂಧಕಾರ ತುಂಬಿಕೊಂಡರು, ಜೀವನ ಮುಗೀತು, ಮರು ಜೀವವಿಲ್ಲವೆಂದರು. ನನ್ನ ದಾರಿಯೆಲ್ಲ ಅಂಧಕಾರ ತುಂಬಿಕೊಂಡರು,
ಜೀವನ ಮುಗೀತು ಮರು ಜೀವವಿಲ್ಲವೆಂದರು. ನನ್ನ ಸಂತೈಸುವವರು ಯಾರೂ ಇಲ್ಲ ಎಂದರು. ನಂಬುವೆ ನಂಬುವೆ ನನ್ನೆಸು ಒಬ್ಬರನ್ನೇ. ಎಲ್ರು ಹೇಳೋಣ, ನನ್ನ ಸಂತೈಸುವವರು, ನನ್ನ ಸಂತೈಸುವವರು ಯಾರು ಇಲ್ಲ ಎಂದರು. ನಂಬುವೆ ನನ್ನೆಸು ಒಬ್ಬರನ್ನೇ. ಹೇಳೋಣ, ನಂಬುವೆ ನಂಬುವೆ ನನ್ನೆಸು ಒಬ್ಬರನ್ನೇ. ನಂಬುವೆ ನನ್ನೆಸು ಒಬ್ಬರನ್ನೇ. ಸ್ವರವೆತ್ತಿ ನಂಬುವೆ ನನ್ನೆಸು ಒಬ್ಬರನ್ನೇ. Yes Lord, I believe, I trust in you. ನಂಬುವೆ ನನ್ನೆಸು ಒಬ್ಬರನ್ನೇ. ನಾನ್ ನಿಲ್ಲುವ ಭೂಮಿ ಅಲುಗಾಡಿ ಅಳಿದೋದರು, ನನ್ನ ನಂಬಿಕೆಯ ಅಡಿಪಾಯ ಕದಲಿದರು. ನಾನ್ ನಿಲ್ಲುವ ಭೂಮಿ ಅಲುಗಾಡಿ ಅಳಿದೋದರು, ನನ್ನ ನಂಬಿಕೆಯ ಅಡಿಪಾಯ ಕದಲಿದರು. ನಾನ್ ನಂಬುವುದಕ್ಕೆ ಏನು ಇಲ್ಲದೋದರು. ನಂಬುವೆ ನನ್ನೆಸು ಒಬ್ಬರನ್ನೇ. ಅರಿಕೆ ಮಾಡಿ ಹೇಳೋಣ, ನಾನ್ ನಂಬುವುದಕ್ಕೆ ಏನು ಇಲ್ಲದೋದರು. ನಂಬುವೆ ನನ್ನೆಸು ಒಬ್ಬರನ್ನೇ. ನಂಬುವೆ ನಂಬುವೆ ನನ್ನೆಸು ಒಬ್ಬರನ್ನೇ. ಸುಬೆ ನಂಬುವೆ ನನ್ನೆಸು ಒಬ್ಬರನ್ನೇ. ನಂಬುವೆ ನಂಬುವೆ ನನ್ನೆಸು ಒಬ್ಬರನ್ನೇ. ನಂಬುವೆ ನನ್ನೆಸು ಒಬ್ಬರನ್ನೇ. ನನ್ನ ದಾರಿಯೆಲ್ಲ ಅಂಧಕಾರ ತುಂಬಿಕೊಂಡರು, ಜೀವನ ಮುಗೀತು ಮರು ಜೀವವಿಲ್ಲವೆಂದರು. ನನ್ನ ದಾರಿಯೆಲ್ಲ ಅಂಧಕಾರ ತುಂಬಿಕೊಂಡರು, ಜೀವನ ಮುಗೀತು ಮರು ಜೀವವಿಲ್ಲವೆಂದರು. ನನ್ನ ಸಂತೈಸುವವರು ಯಾರೂ ಇಲ್ಲ ಎಂದರು. ನಂಬುವೆ ನನ್ನೆಸು ಒಬ್ಬರನ್ನೇ. ನನ್ನ ಸಂತೈಸುವವರು ಯಾರೂ ಇಲ್ಲ ಎಂದರು. ನಂಬುವೆ ನನ್ನೆಸು ಒಬ್ಬರನ್ನೇ. ಓ ನಂಬುವೆ ನನ್ನೆಸು ಒಬ್ಬರನ್ನೇ. ಸುಬೆ ನಂಬುವೆ ನನ್ನೆಸು ಒಬ್ಬರನ್ನೇ. ನಂಬುವೆ ನನ್ನೆಸು ಒಬ್ಬರನ್ನೇ. ನಂಬುವೆ ನನ್ನೆಸು ಒಬ್ಬರನ್ನೇ. நான் நிற்கும் பூமி நிலை கொழிந்து அழிந்தாலும், என் நம்பிக்கையின் அஸ்திவாரம் அசைந்தாலும், நான் நிற்கும் பூமி நிலை கொழிந்து அழிந்தாலும், என் நம்பிக்கையில் அஸ்திவாரம் அசைந்தாலும், நான் நம்புவதற்கு ஒன்றுமில்லை என்றாலும், நம்புவேன் நம்புவேன் என் இயேசு ஒருவரை. நான் நம்புவதற்கு ஒன்றுமில்லை என்றாலும், நம்புவேன் என் இயேசு ஒருவரை. ஓ நம்புவேன் என் இயேசு ஒருவரை. நம்புவேன் நம்புவேன் என் இயேசு ஒருவரை. ஓ நம்புவேன் என் இயேசு ஒருவரை. இயேசுவே நம்புவேன் என் இயேசு ஒருவரை.
ನಂಬುವೆ ನನ್ನೆಸು ಒಬ್ಬರನ್ನೇ, ನಂಬುವೆ ನನ್ನೆಸು ಒಬ್ಬರನ್ನೇ, ನಂಬುವೆ ನನ್ನೆಸು ಒಬ್ಬರನ್ನೇ, ನಂಬುವೆ ನನ್ನೆಸು ಒಬ್ಬರನ್ನೇ. ನಾನ್ ನಂಬುವುದಕ್ಕೆ ಏನೂ ಇಲ್ಲದೋತಾರು, ನಂಬುವೆ ನನ್ನೆಸು ಒಬ್ಬರನ್ನೇ. ನಾನ್ ನಂಬುವುದಕ್ಕೆ ಏನೂ ಇಲ್ಲದೋತಾರು, ನಂಬುವೆ ನನ್ನೆಸು ಒಬ್ಬರನ್ನೇ. ಜೀವನ ಮುಗೀತು ಮರು ಜೀವವಿಲ್ಲ ಎಂದರು, ನನ್ನ ನಂಬಿಕೆಯ ಅಡಿಪಾಯ ಕದಲಿದರು. ಜೀವನ ಮುಗೀತು ಮರು ಜೀವವಿಲ್ಲವೆಂದರು, ನಾನ್ ನಂಬುವುದಕ್ಕೆ ಏನೂ ಇಲ್ಲದೋತಾರು, ನಂಬುವೆ ನನ್ನೆಸು ಒಬ್ಬರನ್ನೇ. ನಾನ್ ನಂಬುವುದಕ್ಕೆ ಏನೂ ಇಲ್ಲದೋತಾರು, ನಂಬುವೆ ನನ್ನೆಸು ಒಬ್ಬರನ್ನೇ. ಆ ಬಡ ವಿದ್ವೆ ಎಲಿಯನು ಮನೆಗೆ ಬಂದಾಗ ಆಕೆ ಹೇಳ್ತಾಳೆ, ನಮ್ಮ ಹತ್ರ ಏನೂ ಇಲ್ಲ, ಈ ಒಂದು ಹೊತ್ತಿಗೆ ತಿನ್ನುವಂತ ಹಿಟ್ಟು, ಆ ಗೋಧಿ ಹಿಟ್ಟು ಮತ್ತು ಒಂದು ತಂಬಿಗೆ ಎಣ್ಣೆ, ಇಷ್ಟು ಬಿಟ್ರೆ ನಮ್ಮಲ್ಲಿ ಏನಿಲ್ಲ, ನಾವು ಇದನ್ನು ತಿಂದು ಸಾಯ್ಬೇಕು ಅಂತಿದ್ದೀವಿ, ನಂಬುವುದಕ್ಕೆ ಏನೂ ಇಲ್ಲ, ಮಾರನೇ ದಿನ ನಾವು ಜೀವನ ಮಾಡ್ತೀವೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಈ ಪ್ರೆಸೆಂಟ್ ಈ ಕಂಡೀಷನ್ ಇದೆ ನಮ್ದು. ಆ ರೀತಿಯಾದ ಸಂದರ್ಭದಲ್ಲಿ ದೇವರ ಒಂದು ಅದ್ಭುತವನ್ನು ನಾವು ನೋಡ್ತೀವಿ. ಅನೇಕ ಸಾರಿ ನಂಬೋದಕ್ಕೆ ಏನೂ ಇಲ್ಲ ಅಂತ ಹೇಳುವಾಗ, ನಾನು ಯೇಸುವನ್ನೇ ಬಿಟ್ಟು, ಆತನೊಬ್ಬನನ್ನೇ ಬಿಟ್ಟು, ಆತನ ಮಾತ್ರವೇ, ಬೇರೆ ಯಾವ ನಂಬಿಕೆ ನಿರೀಕ್ಷೆ ನನಗಿಲ್ಲ ಅಂತ ಹೇಳುವಾಗ, ಅಲ್ಲಿ ಮತ್ತೊಂದು ರೀತಿಯಾದಂಥ ಮಹತ್ತಾದಂಥ ದೈವ ಹಸ್ತವನ್ನು ನಾವು ಕಾಣ್ತೀವಿ. ಆ ಬಡ ವಿದ್ವೆ ವಾಕ್ಯ ಹೇಳುತ್ತೆ ಮುಂದೆ, ಎಲಿಯನು ಆಕೆಯ ಮನೆಯನ್ನು ಬಿಟ್ಟು ಹೋಗೋವರೆಗೂ ಆಕೆಯ ಮನೆಯಲ್ಲಿ ಎಣ್ಣೆ ತೀರಲಿಲ್ಲ, ಇಟ್ಟು ಮುಗಿದು ಹೋಗ್ಲಿಲ್ಲ. ಹಲ್ಲೆಲೂಯ. ನಮ್ಮ ದೇವರನ್ನ ನಂಬುವಂಥವರಿಗೆ ಆತನು ಆಶ್ರಯವು, ಆತನು ಖೇಡ್ಯವು, ಗುರಾಣಿಯೂ ಆಗಿದ್ದಾನೆ. ಆತನನ್ನು ನಂಬುವವರಿಗೆ ಆತನೆಂದಿಗೂ ಆಶಾಭಂಗ ಪಡಿಸೋಲ್ಲ. ಆ ಉನ್ನತನಾದ ದೇವರಿಗೆ ನಾವು ದೇವರಿಗೆ ಸ್ತೋತ್ರ ಮಾಡೋಣವಾ? ಹಲ್ಲೆಲೂಯ. ನಾವು ಹೇಳೋಣಪ್ಪ, ನಿನ್ನನ್ನೇ ನಾನು ನಂಬಿ ಜೀವಿಸ್ತೀನಿ, ನೀ ಉನ್ನತನು ಅಂತ ತಿಳಿದು ನನ್ನ ಜೀವನಕ್ಕೆ ನೀ ಉನ್ನತನು. ಅನೇಕರು ದೇವರು ಉನ್ನತನು ಅಂತ ತಿಳ್ಕೊಂಡಿದ್ದಾರೆ, ಆದ್ರೆ ಅವ್ರ ಜೀವನಕ್ಕೆ ಅವರು ಉನ್ನತನಾಗಿದ್ದಾಗ ಮಾತ್ರವೇ ದೇವರ ಅದ್ಭುತವನ್ನ ನೋಡೋಕ್ ಸಾಧ್ಯ. ನಿಮ್ ಜೀವನದಲ್ಲಿ ಯು ಶುಡ್ ಎಕ್ಸ್ಪೀರಿಯನ್ಸ್, ಯು ಶುಡ್ ಕನ್ಫೆಸ್ ಅಂಡ್ ಯು ಶುಡ್ ರೆಕಗ್ನೈಸ್ ಅಂಡ್ ರಿಯಲೈಸ್ ದಟ್ ಮೈ ಗಾಡ್ ಈಸ್ ಆಲ್ಮೈಟಿ ಅಂಡ್ ಹಿ ವಿಲ್ ವರ್ಕ್ ಆನ್ ಮೈ ಬಿಹಾಫ್ ಅಂತ ನೀವು ನಂಬುವಾಗ ನೀವು ಆತನ ಉನ್ನತವಾದಂತ ಹಸ್ತವನ್ನ ಕಾಣ್ತೀರಾ. ಹಲ್ಲೆಲೂಯಾ. ಆಮೆನ್. ಜೀಸಸ್, ವಿ ಥ್ಯಾಂಕ್ ಯು ಫಾದರ್. ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವೆ, ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಹೇಳೋಣ ಇನ್ನೊಂದ್ಸಾರಿ. ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವೆ, ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಕೈಗಳೆತ್ತಿ ಹೇಳೋಣ. ಆರಾಧನೆ 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 ಆರಾಧನೆ
ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಯೇಸುವೇ, ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಯೇಸುವೇ, ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಎಬಿನೆಜರೇ, ಎಬಿನೆಜರೇ, ನನ್ನನ್ನು ನಡೆಸಿದೆ. ಎಬಿನೆಜರೇ, ಎಬಿನೆಜರೇ, ನನ್ನನ್ನು ನಡೆಸಿದೆ. ಆರಾಧನೆ, 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 ಆರಾಧನೆ. ಕಲ್ವಾರಿಯಲ್ಲಿ ರಕ್ತವ ಚೆಲ್ಲಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧ ಆತ್ಮನ ನನಗೆ ತಂದು ನಿನ್ ಪ್ರೀತಿಯ ಸುರಿಸಿದೆ. ಕಲ್ವಾರಿಯಲ್ಲಿ ರಕ್ತವ ಚೆಲ್ಲಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧ ಆತ್ಮನ ನನಗೆ ತಂದು ನಿನ್ ಪ್ರೀತಿಯ ಸುರಿಸಿದೆ. ಹೇಳೋಣ, ಎಲ್ರೋಹಿ, ಎಲ್ರೋಹಿಯೇ, ರೋಹಿಯೇ, ನನ್ನನ್ನು ಕಂಡಿರುವೆ. ಎಲ್ರೋಹಿಯೇ, ಎಲ್ರೋಹಿಯೇ, ನನ್ನನ್ನು ಕಂಡಿರುವೆ. ಆರಾಧನೆ, 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 ಆರಾಧನೆ. ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಆರಾಧನೆ, 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 ಯೇಸುವೇ, ಆರಾಧನೆ, 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 ಆರಾಧನೆ. ಎಬಿನೆಜರೇ, ಎಬಿನೆಜರೇ, ನನ್ನನ್ನು ನಡೆಸಿದೆ. ಎಲ್ರೋಹಿಯೇ,
ದ್ರೋಹಿಯೇ ನನ್ನನು ಕಂಡಿರುವೆ. ತಂದೆಯೇ, ಎಲ್ರೋಹಿಯಾಗಿ ಎಬಿನೇಸರಾಗಿ ನಮ್ಮನ್ನು ಅದ್ಭುತವಾಗಿ ಕಳೆದ ದಿನವೆಲ್ಲ ಕಾದು ನಡೆಸಿ ಈ 8ನೇ ತಿಂಗಳಿನ ಕೃಪೆಯನ್ನು ನಮಗೆ ಅನುಗ್ರಹಿಸಿ ನಾವು ಎದ್ದು ಮುನ್ನಡೆಯುವಂತೆ, ಮುಂದೆ ಸಾಗುವಂತೆ, ನಿನ್ನ ರಾಜ್ಯವನ್ನ ಕಟ್ಟುವಂತೆ, ನಿನ್ನ ಕರ್ತನೆ ನಿನ್ನ ಮಕ್ಕಳನ್ನ ನಿನ್ನ ವಾಕ್ಯದಲ್ಲಿ ಬೆಳೆಸುವಂತ ಕೃಪೆಯನ್ನ, ಸೌಭಾಗ್ಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದುವರೆಗೂ ನಿನ್ನ ಕೃಪೆ, ನಿನ್ನ ಸಂರಕ್ಷಣೆ ನಿನ್ನ ಮಕ್ಕಳ ಮೇಲೆ ಇದ್ದುದಕ್ಕಾಗಿ ಸ್ತೋತ್ರ. Lord, we thank you for you have, Lord, protected your people all through this famine, pain, Lord. Yes, oh Father, you have been with them, oh Lord. We thank you for your goodness. We thank you for your, Lord, mercy. We thank you for your love and for your forgiveness. Lord, once again, oh Lord, we humble before you in your presence. ತಂದೆ, ಇನ್ನೊಂದು ಆವರ್ತಿ ನಿನ್ನ ಪ್ರಸನ್ನತೆಯ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ಇದುವರೆಗೂ ನಮ್ಮನ್ನು ನಡೆಸಿದಂತ ನಿನ್ನ ಕೃಪೆ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಎಲ್ಲ ಘನಮಾನ, ಗೌರವ, ಸ್ತೋತ್ರ, ಮಹಿಮೆಯನ್ನ ನಿನಗೆ ಸಲ್ಲಿಸಿ ಯೇಸುವಿನ ಅತಿ ಅಮೂಲ್ಯ ನಾಮದಲ್ಲಿ ಪ್ರಾರ್ಥಿಸಿ ಒಪ್ಪಿಸುತ್ತೇವೆ ತಂದೆಯೇ. ಆಮೆನ್. I greet you all in the wonderful name of our Lord and Savior Jesus Christ. ಕರ್ತನು ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಕೂಡಿ ಬಂದಿರುವಂತ ಎಲ್ಲರಿಗೂ ಅಭಿನಂದನೆಗಳು. It's after so many months and so many weeks we are able to come as a church on a Sunday morning. ಭಾನುವಾರದಲ್ಲಿ ಈ ರೀತಿ ನಾವು ಕೂಡಿ ಬರೋದು ತುಂಬಾ ದಿನಗಳಾದ ಮೇಲೆ ನಾವು ಕೂಡಿ ಬರ್ತಿದೀವಿ. I think March 21st Saturday was our last Sunday worship service in this place. Saturday. ಮಾರ್ಚ್ 21ನೇ ತಾರೀಕು ಶನಿವಾರ, ನನ್ಗನ್ಸುತ್ತೆ ಶನಿವಾರ, ಅವತ್ತಿನ ದಿನವೇ ನಾವು ಕಡೆಯದಾಗಿ ನಾವು ಇಲ್ಲಿ ಆರಾಧನೆ ನಡೆಸಿದ್ದು. So from March 22 Sunday onwards we have not been able to gather here. ಮಾರ್ಚ್ 22ರಿಂದ ನಿನ್ನೆ ಅಂದ್ರೆ ಮೊನ್ನೆ ದಿನದವರೆಗೂ ನಾವಿಲ್ಲಿ ಈ ರೀತಿ ಸಭೆಯಾಗಿ ಕೂಡ್ಲಿಲ್ಲ. Okay, but God gave us the grace, the ದೇವರು ನಮಗೆ privilege, ಕೃಪೆಯನ್ನ, ಸೌಭಾಗ್ಯವನ್ನ ಕೊಟ್ಟಿದ್ದಾನೆ. So we must be thankful to God. ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. Amen. ಆಮೆನ್. Hallelujah. Hallelujah. God doesn't want us to be just religious people. ದೇವರ ಉದ್ದೇಶ ಬರೀ ನಾವು ಧಾರ್ಮಿಕ ಜನರಾಗಿರ್ಬೇಕು ಅನ್ನೋದಲ್ಲ. Just coming to church on Sunday is not the solution. ಭಾನುವಾರದಲ್ಲಿ ಸಭೆಗೆ ಬರೋದೊಂದೇ ನಮ್ಮ ತೊಂದರೆಗಳಿಗೆ ಪರಿಹಾರವಲ್ಲ. Because a lot of people go to church on Sunday. ಯಾಕಂದ್ರೆ ಅನೇಕ ಜನರು ಭಾನುವಾರಗಳಲ್ಲಿ ಚರ್ಚ್ಗೆ ಹೋಗ್ತಾರೆ. But they do not know God personally. They do not know God intimately. ಅವರಿಗೆ ವೈಯಕ್ತಿಕವಾಗಿ ದೇವರು ನಿಕಟತೆಯಲ್ಲಿ ದೇವರು ಯಾರೆಂದು ಗೊತ್ತಿಲ್ಲ. Amen. 2 Timothy chapter 3 verse 5 says, 2 ತಿಮೋಥಿ 3ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತೆ, it is talking about the last days, the condition of the church. ಕಡೆಯ ದಿನದ ಸಭೆಯ ಪರಿಸ್ಥಿತಿಯ ಬಗ್ಗೆ ಅದು ಮಾತನಾಡ್ತಾ ಇದೆ. It says they will have a form of godliness. ಅವರು ದೈವಿಕ ಭಕ್ತರಾಗಿರುವಂತ ಒಂದು ವೇಷವನ್ನು ಧರಿಸಿರ್ತಾರೆ. In other words, people will act very religious. ಮತ್ತೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಜನರು ತುಂಬಾ ಧಾರ್ಮಿಕವಾಗಿ ನಟಿಸ್ತಾರೆ. But they will reject the power that could make them godly. ಅವರನ್ನ ದೇವ ಮಕ್ಕಳಾಗಿ ಭಕ್ತರನ್ನಾಗಿ ಮಾಡುವಂತ ಶಕ್ತಿಯನ್ನ ಅವರು ಬೇಡವೆನ್ನುತ್ತಾರೆ, ತಿರಸ್ಕರಿಸ್ತಾರೆ. Okay, so we need more than religion. What we need is the power of godliness. ನಮಗೆ ಧಾರ್ಮಿಕತೆಗಿಂತ ಹೆಚ್ಚಾಗಿ ನಮಗೆ ದೈವಿಕ ಶಕ್ತಿ ಬೇಕು. Hallelujah. ಆಮೆನ್. To receive the power of godliness, ದೇವರ ಆ ದೈವಿಕತೆಯ ಶಕ್ತಿಯನ್ನ ಪಡೆಯೋಕೆ we must become a house of prayer. ನಾವು ಪ್ರಾರ್ಥನೆಯ ಮನೆ ಆಗ್ಬೇಕು. Because if we don't pray, ಕಾರಣ ನಾವು ಪ್ರಾರ್ಥಿಸದೆ ಹೋದ್ರೆ God and godliness we will not experience. ದೇವರನ್ನು ಮತ್ತು ದೈವಿಕತೆಯನ್ನ ನಮ್ಮಿಂದ ಅನುಭವಿಸಕ್ಕಾಗಲ್ಲ. Every day we must spend time in the house of prayer. ಪ್ರತಿ ದಿನ ಪ್ರಾರ್ಥನೆಯ ಮನೆಯಲ್ಲಿ ನಾವು ಸಮಯ ಕಳಿಬೇಕು. Only then we will experience the power of godliness. ಆಗ ಮಾತ್ರವೇ ದೇವರ ದೈವಿಕ ಶಕ್ತಿಯನ್ನ ಅನುಭವಿಸುವೆವು. Just think, I am a preacher, I am a pastor for so many years. ಸ್ವಲ್ಪ ಯೋಚನೆ ಮಾಡಿ, ಇಷ್ಟು ವರ್ಷಗಳು ನಾನೊಬ್ಬ ಸಭಾಪಾಲಕನಾಗಿದ್ದೀನಿ. If I don't spend time in prayer every day, ಡೈಲಿ ನಾನು ಪ್ರೇಯರ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದ್ರೆ, ಸಮಯ ಕಳಿಲಿಲ್ಲ ಅಂದ್ರೆ, if I don't spend time in the word of God, ದೇವರ ವಾಕ್ಯದಲ್ಲಿ ಸಮಯ ಕಳಿಲಿಲ್ಲ ಅಂದ್ರೆ, if I don't seek God's face in prayer, ಪ್ರಾರ್ಥನೆಯಲ್ಲಿ ದೇವರ ಮುಖವನ್ನು ಹುಡುಕದಿದ್ರೆ, then I will have an outward form of godliness. ನನಗೆ ದೈವಿಕತೆಯ ಹೊರರಂಗವಿರುತ್ತೆ. Oh, I am a pastor. ನಾನೊಬ್ಬ ಪಾಸ್ಟರ್, ಸಭಾಪಾಲಕನು. I am doing ministry for so many years. ನಾನು ಇಷ್ಟು ವರ್ಷಗಳು ಸೇವೆ ಮಾಡ್ತಿದ್ದೀನಿ. I will have a form of godliness. ನಾನು ದೈವಿಕ ಭಕ್ತನಾಗಿರುವಂತ ಒಂದು ವೇಷವಿರುತ್ತೆ. But I will not have the power of godliness. ಆದ್ರೆ ದೈವಿಕತೆಯ ಶಕ್ತಿ, ಆ ದೈವಿಕ ನಿಜವಾದ ಶಕ್ತಿ ಇರೋಲ್ಲ. How do we get the power of godliness? ಈ ದೈವಿಕ ಶಕ್ತಿನ ನಾವು ಹೇಗೆ ಪಡಿತೀವಿ? The meaning of godliness means God likeness. Godliness ಅಂದ್ರೆ God likeness ಅಂದ್ರೆ ದೇವರ ಹಾಗಿರೋದು, ದೇವರ ಸ್ವಭಾವವನ್ನ ಪಡೆದುಕೊಳ್ಳೋದು.
Hallelujah. So how do we become like God? ಹೇಗೆ ನಾವು ದೇವರ ಹಾಗಾಗ್ತೀವಿ? By being with Him, by spending time in His presence. ದೇವರ ಜೊತೆಗೆ ಇರ್ತಾ ದೇವರ ಪ್ರಸನ್ನತೆಯಲ್ಲಿ ಸಮಯ ಕಳೀತಾ. Hallelujah. ಆಮೆನ್. Yesterday we heard a message on the blessings of the house of prayer. ನೆನೆಯ ದಿನ ಪ್ರಾರ್ಥನೆಯ ಮನೆಯ ಬಗ್ಗೆ ಆಶೀರ್ವಾದಗಳೇನು ಅಂತ ನಾವು ಕೇಳಿಸ್ಕೊಂಡು. The previous Sunday I spoke what we should do to become a house of prayer. ಪ್ರಾರ್ಥನೆಯ ಮನೆ ಆಗಕ್ಕೆ ನಾವೇನೆಲ್ಲ ಮಾಡಬೇಕು ಅಂತ ನಾನು ಕಳೆದ ಭಾನುವಾರದಲ್ಲಿ ಹೇಳಿದೆ. You know, I spoke from Jehoshaphat's life. ಯೆಹೋಷಾಫಾಟನ ಜೀವನದಿಂದ ನಾವು ಕೇಳಿಸ್ಕೊಂಡು. 2 Chronicles chapter 20. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ. I request you to please go back and listen to last Sunday's message again. ದಯವಿಟ್ಟು ಮನೆಗೆ ಹೋಗಿ ಕಳೆದ ಭಾನುವಾರದ ಮೆಸೇಜ್ ಅನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ. Amen. Because we need to keep on hearing the word of God. ದೇವರ ವಾಕ್ಯವನ್ನು ನಾವು ಮತ್ತೆ ಕೇಳಿಸ್ಕೊಳ್ತಲೇ ಇರಬೇಕು. Because only the truth of God's word will set us free. ಕಾರಣ ದೇವರ ವಾಕ್ಯದ ಸತ್ಯವು ಮಾತ್ರವೇ ನಮ್ಮನ್ನ ಬಿಡುಗಡೆ ಮಾಡೋಕೆ ಸಾಧ್ಯ. Amen. So kindly go back and listen to that message. ದಯವಿಟ್ಟು ಮನೆಗೆ ಹೋಗಿ ಆ ಮೆಸೇಜ್ ನ ಮತ್ತೆ ಪುನಃ ಕೇಳಿ. Now we are going to see what is the amazing blessing when we become the house of prayer. ನಾವು ಪ್ರಾರ್ಥನೆಯ ಮನೆಯಾದಾಗ ಮತ್ತೊಂದು ಆಶ್ಚರ್ಯಕರವಾದಂತ ಆಶೀರ್ವಾದವೇನು ಅಂತ ನಾವು ನೋಡೋಣ. I started with yesterday. ನಾನು ನೆನ್ನೆಯ ದಿನ ಪ್ರಾರಂಭ ಮಾಡಿಕೊಂಡೆ. Okay, and I want to read 2 Chronicles chapter 7. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ verse 15 and 16. 15-16ನೇ ವಾಕ್ಯ. We know 7:14 very much. 7:14 ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. If my people are called by my name will humble themselves, if they pray and seek my face, if they turn from their wicked ways, I will hear from heaven, forgive their sin and heal their land. ನನ್ನವರಿಂದ ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ಅವರು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಪಾಪಗಳನ್ನು ಕ್ಷಮಿಸಿ ದೇಶಕ್ಕೆ ಸೂಕ್ಷ್ಮವನ್ನುಂಟು ಮಾಡುವೆನು. But verse 15 and 16 is very 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 important. ಆದ್ರೆ ಅದ್ರ ಕೆಳಗಡೆ 15-16ನೇ ವಾಕ್ಯ ತುಂಬಾ ಮುಖ್ಯವಾಗಿದೆ ನೋಡಿ. I've shared it yesterday. ಅದು ನೆನ್ನೆ ದಿನ ನಾನು ನಿಮಗೆ ಹೇಳಿದೆ. But I just want to read it again. ಮತ್ತೆ ನಾನು ಪುನಃ ಅದನ್ನ ರಿವೈಸ್ ಮಾಡ್ತೀನಿ. This is the great blessing for the house of prayer. ಪ್ರಾರ್ಥನೆಯ ಮನೆಗೆ ಇದೊಂದು ಮಹತ್ವವಾದ ಆಶೀರ್ವಾದ. What is God saying? ದೇವರು ಏನು ಹೇಳ್ತಿದ್ದಾನೆ? I will listen to every prayer made in this place. ಈ ಸ್ಥಳದಲ್ಲಿ ಮಾಡಲ್ಪಡುವಂತ ಎಲ್ಲಾ ಪ್ರಾರ್ಥನೆಗಳನ್ನ ನಾನು ಕೇಳಿಸಿಕೊಳ್ಳುವೆನು. For I have chosen this temple. ಏಕೆಂದರೆ ಈ ಆಲಯವನ್ನು ನಾನು ಆರಿಸಿಕೊಂಡಿದ್ದೀನಿ. And I have set it apart. ಅದನ್ನ ಪ್ರತ್ಯೇಕಿಸಿದ್ದೀನಿ. To be my home forever. ಸದಾಕಾಲವೂ ನನ್ನ ಆಲಯವಾಗಿರುವಂತೆ. My eyes and my heart. ನನ್ನ ಕಣ್ಗಳು ನನ್ನ ಹೃದಯವು will always be here. ಇಲ್ಲಿ ಯಾವಾಗಲೂ ಇರುವುದು. Hallelujah. ಆಮೆನ್. That is the greatest blessing to become a house of prayer. ಪ್ರಾರ್ಥನೆಯ ಮನೆ ಆಗೋಕೆ, ಪ್ರಾರ್ಥನೆಯ ಮನೆಯಲ್ಲಿ ಇರೋದಕ್ಕೆ ಇದು ಮಹತ್ವವಾದ ಸೌಭಾಗ್ಯ. Hallelujah. Amen. Say this after me. When I become a house of prayer, ಹೇಳಿ, ನಾನು ಪ್ರಾರ್ಥನೆಯ ಮನೆ ಆದಾಗ God will listen to my every prayer. ದೇವರು ನನ್ನ ಪ್ರತಿಯೊಂದು ಪ್ರಾರ್ಥನೆಗಳನ್ನ ಕೇಳಿಸಿಕೊಳ್ಳುವನು. Because God has chosen me. ಯಾಕಂದ್ರೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. I am His temple. ನಾನು ಆತನ ಆಲಯ. I am bought by the blood of Jesus. ಯೇಸುವಿನ ರಕ್ತದಿಂದ ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀನಿ. And He has set me apart. ಅಷ್ಟೇ ಅಲ್ಲ, ದೇವರು ನನ್ನನ್ನ ಪ್ರತ್ಯೇಕವಾಗಿಸಿದ್ದಾನೆ. There are so many people in the world. ಪ್ರಪಂಚದಲ್ಲಿ ಎಷ್ಟೋ ಕೋಟ್ಯಾಂತರ ಜನ ಇದ್ದಾರೆ. But you and I are set apart for God. ಆದ್ರೆ ನೀವು ನಾವುಗಳು ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು. We are set apart to become His home, His house forever. ಆತನ ಮನೆಯಾಗಿ, ಆತನ ಗೃಹವಾಗಿರೋಕೆ ನಾವು ದೇವರಿಂದ ಪ್ರತ್ಯೇಕಿಸಲ್ಪಟ್ಟಿದ್ದೀವಿ. Amen. Amen. We are all so much working hard to build our home. ನಮ್ಮ ಮನೆಗಳನ್ನ ಕಟ್ಕೊಳ್ಳೋಕೆ ನಾವು ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತೀವಿ. But we forget, we don't understand what is God's home. ಆದ್ರೆ ನಾವು ಒಂದನ್ನು ಮರ್ತೇ ಬಿಡ್ತೀವಿ. ಕೆಲವು ಸಾರಿ ಅರ್ಥವೇ ಆಗಲ್ಲ ದೇವರ ಆಲಯ ಅಂತ ಒಂದಿದೆ ಅಂತ. Amen. Which is God's home? ದೇವರ ಮನೆ ಯಾವುದು? Every praying man, every praying woman is the home of God. ಪ್ರತಿಯೊಬ್ಬ ಪ್ರಾರ್ಥಿಸುವಂತ ಮನುಷ್ಯ, ಪ್ರತಿಯೊಬ್ಬ ಪ್ರಾರ್ಥಿಸುವಂತ ಹೆಂಗಸು, ಅವರು ಪ್ರಾರ್ಥನೆಯ ಮನೆ. So do you think is there a blessing greater than that? ನಿಮಗೆ ಅನಿಸ್ತದ ಇದಕ್ಕಿಂತ ದೊಡ್ಡದಾದಂತ ಆಶೀರ್ವಾದ ಮತ್ತೊಂದಿದೆ ಅಂತ? See, everybody cannot preach. ನೋಡ್ರಿ, ಬೋಧನೆ ಅಂತ ಹೇಳುವಾಗ ಎಲ್ಲರೂ ಬೋಧನೆ ಮಾಡಕ್ಕಾಗಲ್ಲ. Everybody cannot sing and lead worship. ಎಲ್ಲರೂ ಆಡೋಕ್ಕಾಗಲ್ಲ, ಆರಾಧನೆ ನಡೆಸೋಕ್ಕಾಗಲ್ಲ. But I believe more than everything else, ಆದ್ರೆ ನಾನು ನಂಬ್ತೀನಿ ಎಲ್ಲದಕ್ಕಿಂತ ಹೆಚ್ಚೆಚ್ಚಾಗಿ the greatest calling is to be a house of prayer, to spend time in the presence of God. ದೇವರ ಪ್ರಸನ್ನತೆಯಲ್ಲಿರೋದು, ಪ್ರಾರ್ಥನೆಗಾಗಿ ಕರೆಯಲ್ಪಟ್ಟಿರೋದು. Amen. To become God's house. ದೇವರ ಮನೆಯಾಗಿರೋದು. Amen. Amen. And what God says, my eyes and my heart will be always there. ಅದಕ್ಕೆ ನೋಡಿ ವಾಕ್ಯ ಹೇಳುತ್ತೆ, ನನ್ನ ಹೃದಯವು ನನ್ನ ಕಣ್ಗಳು ಯಾವಾಗಲೂ ಅಲ್ಲಿ ಇರುವುದು. Heaven's attention is on a praying man
and a praying woman. ಪರಲೋಕದ ಗಮನವು ಪ್ರಾರ್ಥಿಸುವಂತ ಸ್ತ್ರೀ ಪುರುಷರ ಮೇಲೆ ಇರುತ್ತೆ. Hallelujah. ಆಮೆನ್. So do you want to be God's house? Do you want to be a prayer house of God? ದೇವರ ಪ್ರಾರ್ಥನೆಯ ಮನೆ ಆಗ್ಬೇಕು ಅಂತ ಆಸೆನಾ? Can I see your hands? ನಿಮ್ಮ ಕೈಗಳನ್ನ ನೋಡ್ಬೋದಾ? Amen. Though, many people find it tough to pray. ಎಷ್ಟೋ ಜನರಿಗೆ ಪ್ರಾರ್ಥನೆ ಅಂತ ಹೇಳುವಾಗ ತುಂಬಾ ಕಷ್ಟ. Yes, because they don't understand what is prayer. ಕಾರಣ ಪ್ರಾರ್ಥನೆ ಅಂದ್ರೆ ಏನಂತಾನೆ ಅವ್ರಿಗೆ ಅರ್ಥವಾಗಲ್ಲ. Now when we turn to Matthew chapter 6, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ ತಗೊಳ್ಳೋಣ. Jesus is teaching us how to pray. ಯೇಸು ನಮಗೆ ಬೋಧಿಸುತ್ತಿದ್ದಾನೆ ಹೇಗೆಲ್ಲ ನಾವು ಪ್ರಾರ್ಥಿಸಬೇಕು ಅಂತ. Amen. Amen. If you read Matthew chapter 6 verse 5, ಮತ್ತಾಯ 6ನೇ ಅಧ್ಯಾಯ 5ನೇ ವಾಕ್ಯ. Matthew chapter 6 verse 5, ಮತ್ತಾಯ 6:5 it says, don't pray like this. ಅಲ್ಲಿ ಯೇಸು ಹೇಳ್ತಿದ್ದಾನೆ ಹೀಗೆ ಪ್ರಾರ್ಥಿಸಬೇಡಿ. Don't pray like the hypocrites. ಕಪಟಿಗಳ ಹಾಗೆ ಪ್ರಾರ್ಥಿಸಬೇಡಿ. Because the hypocrites love to pray publicly on street corners. ಯಾಕಂದ್ರೆ ಅವರು ಸಭಾ ಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿ ನಿಂತು ಪ್ರಾರ್ಥಿಸುವುದಕ್ಕೆ ಇಷ್ಟಪಡ್ತಾರೆ. They like to pray in the synagogues. ಅವರು ಸಭಾ ಮಂದಿರಗಳಲ್ಲಿ ನಿಂತು ಪ್ರಾರ್ಥಿಸಬೇಕೆಂದು ಇಷ್ಟಪಡ್ತಾರೆ. They when they pray, they want everyone to see them. ಅವರು ಪ್ರಾರ್ಥಿಸುವಾಗ ಎಲ್ಲರೂ ಅವ್ರನ್ನ ನೋಡ್ಬೇಕು ಅನ್ನೋದೇ ಅವರ ಆಸೆ. So what is Jesus saying? ಆದ್ರೆ ಇಲ್ಲಿ ಯೇಸು ಹೇಳ್ತಿರೋದೇನು? Don't pray like the hypocrites. ಕಪಟಿಗಳ ಹಾಗೆ ಪ್ರಾರ್ಥಿಸಬೇಡಿ. Don't pray like the religious people pray. ಧಾರ್ಮಿಕ ಜನರು ಪ್ರಾರ್ಥಿಸುವಂತೆ ಪ್ರಾರ್ಥಿಸಬೇಡಿ. They are praying for others to see them. ಬೇರೆಯವರವ್ರನ್ನ ನೋಡ್ಬೇಕು, ಬೇರೆಯವ್ರ ಗಮನ ನಮ್ ಕಡೆ ಸೆಳ್ಕೋಬೇಕು ಅನ್ನೋದಕ್ಕಾಗಿ ಅವ್ರಾಗ ಮಾಡ್ತಾರೆ. And verse 7 also says how not to pray. 7ನೇ ವಾಕ್ಯವು ಹೇಳ್ತೆ ಹೇಗೆಲ್ಲ ಪ್ರಾರ್ಥಿಸಬಾರದು ಅಂತ. It says when you pray, don't babble, don't simply blabber something. ಅಲ್ಲಿ ಹೇಳ್ತಾ ಇದೆ ನೋಡಿ, ಅಜ್ಞಾನಿಗಳ ಹಾಗೆ ಸುಮ್ಮನೆ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ಬೇಡ್ರಿ. Religious people ಹೇಳಿದನ್ನೇ ಹೇಳ್ತಾರೆ ಪ್ರಾರ್ಥನೆಯಲ್ಲಿ. They'll be saying some mantras. ಮಂತ್ರವನ್ನ ಹೇಳೋ ರೀತಿ ಹೇಳಿದನೆ ಹೇಳ್ತಿರ್ತಾರೆ. Today lot of Christian prayer has become just like mantra. ಇವತ್ತು ಅನೇಕ ಕ್ರೈಸ್ತರ ಪ್ರಾರ್ಥನೆ ಮಂತ್ರದಂತೆ. You will not receive the power of godliness. ದೈವಿಕ ಶಕ್ತಿಯನ್ನು ಅವರು ಹೊಂದ್ಕೊಳ್ಳಲ್ಲ. Amen. So let us not pray simply blabbering something. Don't keep on repeating something. ಸುಮ್ಮನೆ ಏನೋ ಬಾಯಿಗೆ ಬಂದದನ್ನ ಹೇಳ್ತಾನೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಮುಂದುವರಿಸಬಾರದು. That is the people of other religions do. ಅದು ಬೇರೆ ಜನರು ಅಜ್ಞಾನಿಗಳಾಗಿ ಮಾಡ್ತಾರೆ. Verse 7, they think their prayers are answered only by repeating their words again and again. ಅವ್ರು ಅನ್ಕೊಳ್ತಾರೆ ಅವರು ಬಹಳ ಮಾತುಗಳನ್ನು ಆಡೋದ್ರಿಂದ ಅವರು ಪ್ರಾರ್ಥನೆಯನ್ನ ದೇವರು ಕೇಳಿದ್ದಾನೇನೋ ಎಂದು ನೆನೆಸುತ್ತಾರೆ. Don't you think even today believers pray like that? ಇವತ್ತು ಅನೇಕ ವಿಶ್ವಾಸಿಗಳಾಗಿ ಮಾಡ್ತಾರಲ್ವಾ? They have no knowledge of God. ಯಾಕಂದ್ರೆ ದೇವರ ಬಗ್ಗೆ ಅರಿವಿಲ್ಲ. They don't have the revelation of how to pray. ಹೇಗೆಲ್ಲ ಪ್ರಾರ್ಥಿಸಬೇಕು ಅನ್ನೋ ಪ್ರಕಟಣೆ ಇಲ್ಲ. So same thing, God ಕೆಲಸ ಕೊಡು, ಕೆಲಸ ಕೊಡು, ಕೆಲಸ ಕೊಡು, ನನ್ನ ಕಷ್ಟ ಪರಿಹಾರ ಮಾಡು, ನನ್ನ ಕಷ್ಟ ಪರಿಹಾರ ಮಾಡು, ಕರ್ತನೇ ನನ್ನ ಕಣ್ಣೀರು ನೀಗಿಸು. They're praying the same thing again and again and again. ಮತ್ತೆ ಮತ್ತೆ ನೋಡ್ರಿ ಅದೇ ಪ್ರಾರ್ಥನೆಯನ್ನೇ ಅವರು ಹೇಳ್ತಲೇ ಇರ್ತಾರೆ, ರಿಪೀಟ್ ಮಾಡ್ತಲೇ ಇರ್ತಾರೆ. Why? ಯಾಕೆ? No knowledge of God. ದೇವರ ಬಗ್ಗೆ ಅರಿವಿಲ್ಲ. Yes. Then it says, ಆಮೇಲೆ ಹೇಳುತ್ತೆ, don't be like them. ಅವರ ಹಾಗಿರ್ಬೇಡಿ. Amen. What is God telling to each one of us? ದೇವರು ನಮ್ಮ ಪ್ರತಿಯೊಬ್ಬರಿಗೆ ಏನ್ ಹೇಳ್ತಾ ಇದ್ದಾನೆ? Don't be like the religious people. ಧಾರ್ಮಿಕ ಜನರಂತ ಇರಬೇಡಿ. Don't pray like the hypocrites. ಕಪಟಿಗಳ ಹಾಗೆ ಪ್ರಾರ್ಥಿಸಬೇಡಿ. Don't pray for others to see you're praying. ನೀವು ಪ್ರಾರ್ಥಿಸುವಾಗ ಬೇರೆಯವ್ರ ಗಮನ ಸೆಳೆಯೋಕೋಸ್ಕರ ಪ್ರಾರ್ಥಿಸಬೇಡಿ. When you pray, don't keep on blabbering. ನೀವು ಪ್ರಾರ್ಥಿಸುವಾಗ ಮತ್ತೆ ಹೇಳಿದ್ದನ್ನೇ ಮತ್ತೆ ಮತ್ತೆ ಪುನಃ ಹೇಳ್ತಾ ಹೋಗ್ಬೇಡಿ. Don't pray like them. ಆ ಅಜ್ಞಾನಿಗಳ ಹಾಗೆ ಪ್ರಾರ್ಥಿಸಬೇಡಿ. Because ಯಾಕಂದ್ರೆ verse 8 says, 8ನೇ ವಾಕ್ಯ ನೋಡಿ, because your father knows exactly what you need even before you ask him. ಯಾಕೆಂದ್ರೆ ನೀವು ನಿಮ್ಮ ತಂದೆಯನ್ನ ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೇನೇನೆಲ್ಲ ಬೇಕು ಎಂಬುದನ್ನು ಆತನು ತಿಳಿದಿದ್ದಾನೆ. Amen. ಆಮೆನ್. Hallelujah. Can you say this after me? ಎಲ್ಲರೂ ಅದನ್ನ ಹೇಳ್ತೀರಾ? Before I start praying, ನಾ ಪ್ರಾರ್ಥನೆ ಶುರು ಮಾಡೋಕ್ ಮುಂಚೆನೆ God already knows what I need. ದೇವರಿಗೆ ಮುಂಚೆನೆ ಗೊತ್ತಿದೆ ನನಗೇನ್ ಬೇಕು ಅಂತ. Because I am his child. ಕಾರಣ ನಾನು ಆತನ ಮಗವು. He is my father. ಆತನ ನನ್ನ ತಂದೆ. Hallelujah. ಆಮೆನ್. Hallelujah. Hallelujah. This understanding should come. ಈ ತಿಳುವಳಿಕೆ ಬರಬೇಕು. Okay, so this verses 5, 7 and 8. 5, 6, 7, 8. No. 5, 7, 8. 5, 7, 8. 3 verses will say how not to pray. ಈ 3 ವಾಕ್ಯ ಹೇಳುತ್ತೆ ಹೇಗೆಲ್ಲ ಪ್ರಾರ್ಥಿಸಬಾರದು ಅಂತ. But verse 6 will say how we must pray. ಆದ್ರೆ 6ನೇ ವಾಕ್ಯ ಹೇಳ್ತಾ ಇದೆ ನೋಡಿ ನಾವ್ ಹೇಗ್ ಪ್ರಾರ್ಥಿಸಬೇಕು ಅಂತ. But when you pray, ಆದ್ರೆ ನೀವು ಪ್ರಾರ್ಥಿಸುವಾಗ go away by yourself. ಏಕಾಂತವಾಗಿ ಹೊರಟೋಗು. Amen. ಆಮೆನ್. You can't pray with 2-3 people into real serious kind of prayer. ಒಂದು ಗಂಭೀರವಾದ ಪ್ರಾರ್ಥನೆ ಮಾಡೋಕೆ 2-3 ಜನರ ಮುಂದೆ ಮಾಡಕ್ ಆಗಲ್ಲ. Amen. Do you know why we fail?
ಯಾಕೆ ನಾವು ಸೋತ್ ಬೀಳ್ತೀವಿ ಗೊತ್ತಾ? We want some company always in prayer. ನಮ್ಗೆ ಯಾವಾಗ್ಲೂ ಒಂದು ಕೆಲವು ಜನ ಬೇಕು ಜೊತೆಲಿ. We do not know how to stay alone with God. ದೇವರೊಂದಿಗೆ ಏಕಾಂತವಾಗಿ ಹೇಗೆ ಉಳ್ಕೊಳ್ಬೇಕು ಅಂತ ನಮಗೆ ಗೊತ್ತಿಲ್ಲ. See, Jesus is telling us how we must become the house of prayer. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾವು ಹೇಗೆ ಪ್ರಾರ್ಥನೆಯ ಮನೆ ಆಗ್ಬೇಕು. He says, when you pray, ಅದನ್ನ ಹೇಳ್ತಾನೆ, ನೀ ಪ್ರಾರ್ಥಿಸುವಾಗ go away by yourself. ನೀನು ಏಕಾಂತವಾದ ಕೋಣೆಗೆ ಹೊರಟೋಗು. If I say, come with me, ನಾನು ಪಾಸ್ಟರ್ ಒಂದ್ ವೇಳೆ ನನ್ನ ಜೊತೆ ಬಾ ಅಂತ ಕರೆದ್ರೆ what will happen? ಏನಾಗುತ್ತೆ? Instead of praying, we'll keep talking. ಪ್ರಾರ್ಥನೆ ಮಾಡೋದಕ್ಕೆ ಬದಲಾಗಿ ನಾವು ಮಾತಾಡ್ತಿರ್ತೀವಿ. See, that is what happens today. ಇವತ್ತಿನ ದಿನಗಳಲ್ಲಿ ಅದೇ ಆಗ್ತಿರೋದು. Most of the believers, they say prayer and they keep talking and talking and talking and talking. ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಮಾತಾಡ್ತಲೇ ಇರ್ತಾರೆ. They don't pray. ಪ್ರಾರ್ಥಿಸಲ್ಲ. Amen. Amen. Say this after me. I am going to be a house of prayer. ಎಲ್ರು ಹೇಳಿ, ನಾನು ಪ್ರಾರ್ಥನೆಯ ಮನೆ ಆಗ್ತೀನಿ. Amen. Amen. And I am going to pray the way Jesus taught me how to pray. ಯೇಸು ನನಗೆ ಕಲಿಸ್ಕೊಟ್ಟ ಹಾಗೆ ಹೇಗ್ ಪ್ರಾರ್ಥಿಸಬೇಕು ಅಂತ ನಾನು ಕಲಿತೀನಿ. How to pray? ಹೇಗ್ ಪ್ರಾರ್ಥಿಸಬೇಕು? I must go away by myself. ನಾನು ಏಕಾಂತವಾಗಿ ಹೊರಟು ಬಿಡಬೇಕು. I should be alone. ನಾನು ಏಕಾಂತವಾಗಿ ಇರಬೇಕು. Amen. Amen. Number 2. ಎರಡನೇದು, I must shut the door behind me. ನಾನು ನನ್ನಿಂದಿರುವಂತ ಬಾಗಿಲನ್ನ ಮುಚ್ಚಬೇಕು. Amen. Amen. Today's language, ಇವತ್ತಿನ ಭಾಷೆಯಲ್ಲಿ shut your mobile. ನಿನ್ನ ಮೊಬೈಲ್ ಫೋನ್ ನ ಆಫ್ ಮಾಡು. Shut your laptop. ನಿನ್ನ ಲ್ಯಾಪ್ಟಾಪ್ ನ ಶಟ್ ಡೌನ್ Shut ಮಾಡು. your Facebook. ನಿನ್ನ ಫೇಸ್ಬುಕ್ ನ ಲಾಗ್ ಔಟ್ ಮಾಡು. Shut your TV. ನಿನ್ನ ಟಿವಿ ನ ಆಫ್ ಮಾಡು. Shut your music. ನಿನ್ನ ಮ್ಯೂಸಿಕ್ ನ ಆಫ್ ಮಾಡು. That means shut your world. ಅದರ ಅರ್ಥ ಏನಂತ ಹೇಳಿದ್ರೆ, ನೀನ್ ಇರುವಂತ ಪ್ರಪಂಚನ ಮುಚ್ಚಿಟ್ಬಿಡು, Enter into God's world. ದೇವರ ಪ್ರಪಂಚದೊಳಗೆ ಪ್ರವೇಶ ಮಾಡು. That is real prayer. ಅದೇ ನಿಜವಾದ ಪ್ರಾರ್ಥನೆ. What is prayer? ಪ್ರಾರ್ಥನೆ ಅಂದ್ರೇನು? Prayer is leaving the earthly realm ಪ್ರಾರ್ಥನೆ ಅನ್ನೋದು ಭೂಮಂಡಲದ ಈ ಸ್ಥಳವನ್ನ ಬಿಟ್ಟು and entering the heavenly realm. ಪರಲೋಕದ ಮಂಡಲವನ್ನ ಪ್ರವೇಶಿಸೋದು. That's why in verse 9 onwards, ಅದಕ್ಕೆ 9ನೇ ವಾಕ್ಯದಿಂದ he says, Jesus said, pray like this. ಯೇಸು ಹೇಳ್ತಾನೆ ನೋಡಿ, ಹೀಗೆ ಪ್ರಾರ್ಥಿಸಿ. But we don't pray like this. ಆದ್ರೆ ನೋಡಿ, ನಾವು ಹಾಗೆ ಪ್ರಾರ್ಥಿಸಲ್ಲ. ನಾವು ಇಷ್ಟ ಬಂದಂಗೆ ಪ್ರೇಯರ್ ಮಾಡ್ತೀವಿ. We pray however we wish to pray. My brother, my sister, ನನ್ನ ಸಹೋದರ ಸಹೋದರಿ, don't pray the way you like to pray. ನೀನ್ ಯಾವಾಗೆಲ್ಲ ಹೇಗೆಲ್ಲ ಇಷ್ಟ ಪಡ್ತೀಯೋ ಆ ರೀತಿ ಎಲ್ಲ ನೀ ಪ್ರಾರ್ಥಿಸಬೇಡ. Don't pray according to your thinking and according to your feelings. ನಿನ್ನ ಅನಿಸಿಕೆ, ನಿನ್ನ ಅಭಿಪ್ರಾಯ, ನಿನ್ನ ಯೋಚನೆಗೆ ತಕ್ಕಂತ ರೀತಿ ಪ್ರಾರ್ಥಿಸಬೇಡ. Matthew chapter 6 verse 9. ಮತ್ತಾಯ 6:9 it tells very clearly, ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, pray like this. ಹೀಗೆ ಪ್ರಾರ್ಥಿಸಿ. Amen. Amen. I want to challenge all of you. ನಾನು ಎಲ್ರಿಗೂ ಸವಾಲು ಆಗ್ತೀನಿ. You may say, Pastor, I got up morning and prayed. ನೀವ್ ಹೇಳ್ಬೋದು, ನಾನು ಮುಂಜಾನೆ ಎದ್ದು ಪ್ರಾರ್ಥನೆ You ಮಾಡಿದ್ದೀನಿ. may say, Pastor, I fasted and prayed. ನೀವ್ ಹೇಳ್ಬೋದು, ನಾನು ಉಪವಾಸವಿದ್ದು ಪ್ರಾರ್ಥಿಸಿದೆ ಅಂತ. But is your prayer like this prayer mentioned in Matthew 6, 9 to 13? ನಿಮ್ಮ ಪ್ರಾರ್ಥನೆ 6ನೇ ಅಧ್ಯಾಯ 9ರಿಂದ 13ನೇ ವಾಕ್ಯದವರೆಗೂ ಹೀಗಿದ್ಯಾ? If your prayer is not in the pattern what Jesus taught you, ಯೇಸು ಕಲಿಸ್ಕೊಟ್ಟಂತ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಗಳು ಇಲ್ದಿದ್ರೆ, your prayer will be ineffective. ನಿಮ್ಮ ಪ್ರಾರ್ಥನೆ ಅದು ಪರಿಣಾಮಕಾರಿಯಾಗಿರಲ್ಲ. Your prayer will be powerless. ನಿಮ್ಮ ಪ್ರಾರ್ಥನೆ ಶಕ್ತಿಹೀನವಾಗಿರುತ್ತೆ. You will not experience the power of godliness. ದೈವ ಶಕ್ತಿಯನ್ನ ನಿಮ್ಮ ಪ್ರಾರ್ಥನೆಗಳಲ್ಲಿ ಅನುಭವಿಸೋಕ್ಕಾಗಲ್ಲ. You see some people prayer ಅಂತ ಹೇಳ್ತಾರೆ, only they have a form of godliness. ಪ್ರಾರ್ಥನೆ ಅಂತ ಕೆಲವರು ಹೇಳುವಾಗ ಬರೀ ಭಕ್ತಿಯ ವೇಷವಿದೆ ಅಷ್ಟೇ. They don't have the power of godliness. ಆದ್ರೆ ಅದರೊಳಗೆ ದೇವರ ಶಕ್ತಿ ಅನ್ನೋದಿಲ್ಲ. But I tell you, if you start praying the prayer which is mentioned here, Matthew 6, 9 to 13, ಮತ್ತಾಯ 6ನೇ ಅಧ್ಯಾಯ 9ರಿಂದ 13ನೇ ವಾಕ್ಯದವರೆಗೂ ಈ ಪ್ರಾರ್ಥನೆಯ ಒಂದು ಅಂಶವನ್ನ ತಿಳ್ಕೊಂಡ್ರೆ, with understanding if you pray, ಇದನ್ನ ತಿಳುವಳಿಕೆಯೊಂದಿಗೆ ನೀವು with ಪ್ರಾರ್ಥಿಸಿದ್ರೆ, revelation you pray, ಪ್ರಕಟಣೆಯೊಂದಿಗೆ ನೀವು ಪ್ರಾರ್ಥಿಸಿದ್ರೆ, you will not just have an outward religious form, outward godly form, you will experience truly the power of God. ನಿಮಗೆ ಹೊರಗಿನ ತೋರಿಕೆಯ ಭಕ್ತಿಯ ವೇಷವಿರಲ್ಲ, ನಿಮಗೆ ಒಳಗೆ ದೇವರ ಶಕ್ತಿ ಇರುತ್ತೆ. Amen. Amen. Now you see, how did he teach his disciples to pray? ಹೇ ಸ್ವಾಮಿ, ನೋಡ್ರಿ ಶಿಷ್ಯರಿಗೆ ಯಾವ ರೀತಿ ಕಲಿಸ್ಕೊಡ್ತಾನೆ ಅಂತ. Our Father in heaven. ಪರಲೋಕದಲ್ಲಿರುವ ನಮ್ಮ ತಂದೆಯೇ. Amen. Amen. So prayer is getting connected with the Father God in heaven. ಪ್ರಾರ್ಥನೆ ಅನ್ನೋದು ಪರಲೋಕ ತಂದೆಯೊಂದಿಗೆ ನೀವು ಸಂಪರ್ಕಕ್ಕೆ ಬರೋದೇ ಪ್ರಾರ್ಥನೆ. Amen. Amen. For that, ಅದಕ್ಕೆ a person should pray by himself. ಒಬ್ಬ ವ್ಯಕ್ತಿ ಅವನು ಏಕಾಂತವಾಗಿ ಹೊರಟು ಪ್ರಾರ್ಥಿಸಬೇಕು. He should shut the door behind him. ಅವನ ಹಿಂದಿರುವಂತ ಬಾಗಿಲನ್ನು ಮುಚ್ಚಬೇಕು. He should pray to the Father God in private. ಅವನು ವೈಯಕ್ತಿಕವಾಗಿ ತಂದೆಯಾದ ದೇವರ ಬಳಿ ಪ್ರಾರ್ಥಿಸಬೇಕು. It is not public. ಇದು ಬಹಿರಂಗವಾಗಿಲ್ಲ. Amen. Amen. Do you understand what I am saying? ಹೇಳ್ತಿರೋದು ಅರ್ಥವಾಗ್ತಿದ್ಯಾ?
I'm not saying as a church we should not come together for prayer. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಿರೋದು ಸಭೆಯಾಗಿ ನಾವು ಒಟ್ಟಾಗಿ ಗುಂಪಾಗಿ ಪ್ರಾರ್ಥಿಸಬಾರ್ದು ಅಂತ ನಾನು ಹೇಳ್ತಿಲ್ಲ. But the New Testament prayer, or the way Jesus taught his disciples to pray, ಯೇಸು ಕ್ರಿಸ್ತನು ಶಿಷ್ಯರಿಗೆ ಕಲಿಸಿಕೊಟ್ಟಂತ ರೀತಿ ಅದನ್ನ ನೋಡಿದಾಗ that is the foundation of all other prayers. ಇದುವೇ ಪ್ರಾರ್ಥನೆಯ ಬೇರೆಲ್ಲ ಅಡಿಪಾಯ. It should be a very personal, intimate prayer. ಇದು ಒಂದು ವೈಯಕ್ತಿಕವಾದ ನಿಕಟತೆಯ ಪ್ರಾರ್ಥನೆ ಆಗಿರಬೇಕು. Amen. Pray to your Father in private. ಅದಕ್ಕೆ ವಾಕ್ಯ ಹೇಳ್ತದೆ, ನಿನ್ನ ಏಕಾಂತವಾದ ಕೋಣೆಗೆ ಹೋಗಿ ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥಿಸು. And then your Father who sees everything will reward you. ನಿನ್ನನ್ನ ಅಂತರಂಗದಲ್ಲಿ ಎಲ್ಲವನ್ನ ನೋಡುವಂತ ತಂದೆ ನಿನ್ನನ್ನ ಬಹಿರಂಗವಾಗಿ ನಿನಗೆ ಉತ್ತರ ಕೊಡುವನು. Amen. Amen. There is a real reward when you pray the way Jesus taught you and me to pray. ಯೇಸು ನಮಗೆ ಕಲಿಸಿಕೊಟ್ಟಂತ ರೀತಿಯಲ್ಲಿ ನಾವು ಪ್ರಾರ್ಥಿಸುವಾಗ ಅಲ್ಲಿ ನಿಜವಾದಂತ ಫಲವಿದೆ. Amen. So we are going to see what are the 7 rewards which we are going to receive when we pray the way Jesus taught. ಯೇಸು ಕಲಿಸಿಕೊಟ್ಟಂತ ರೀತಿಯಲ್ಲಿ ನಾವು ನೋಡುವಾಗ ಅದರಲ್ಲಿ ಎಂತ ಫಲಗಳಿವೆ, ಎಂತ ಬಿರುದು ದೇವರು ಕೊಡ್ತಾನೆ ಅಂತ ನಾವು ನೋಡೋಣ. Amen. Okay, first is, getting connected with our Father. ಮೊದಲನೇದು ನಮ್ಮ ಪರಲೋಕ ತಂದೆಯೊಂದಿಗೆ ನಾವು ಒಂದಾಗೋದು. Do you understand what I'm saying? ಹೇಳ್ತಿರೋದು It is ಅರ್ಥವಾಗ್ತಿದೆಯಾ? not praying God, ದೇವರೇ 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 ಅಲ್ಲ. It is praying to our Father in heaven. ಪರಲೋಕದ ತಂದೆಯೊಂದಿಗೆ ನಾವು ಪ್ರಾರ್ಥಿಸೋದು. It is like a son and a daughter getting connected with their daddy in heaven. ಇದೇಗೆ ಅಂತ ಹೇಳಿದ್ರೆ ಒಬ್ಬ ಮಗಳು ಒಬ್ಬ ಮಗ ತಂದೆಯಾದ ದೇವರೊಂದಿಗೆ ಐಕ್ಯವಾಗೋದು. You found that? ಅರ್ಥ Religious ಆಗ್ತಾ people, they only pray God, ದೇವರೇ 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 ದೇವರೇ, ಏಬ್ರಾಮನ ದೇವರೇ, ಇಸಾಕನ ದೇವರೇ. ಅಪ್ಪ ಅಂತ ಪ್ರಾರ್ಥನೆ ಮಾಡಪ್ಪ. Praise God. Our Father in heaven is also the God of Abraham, God of Isaac and God of Jacob. ನಮ್ಮ ದೇವರು ಅಬ್ರಹಾಂ, ಈಸಾಕ್, ಯಾಕೋಬರ ದೇವರಾಗಿದ್ದಾನೆ. Yes, we can say our God, our Father is God of Daniel. ನಮ್ಮ ದೇವರು ದಾನಿಯೇಲನ ದೇವರಾಗಿದ್ದಾನೆ ಅಂತ ನಾವು ಹೇಳ್ಬೋದು. But the big question is, ಆದ್ರೆ ನನ್ನ ಒಂದು ದೊಡ್ಡ ಪ್ರಶ್ನೆ has ಏನಂದ್ರೆ, the God of Abraham, has the God of Isaac, has the God of Jacob become your daddy? ಆ ಅಬ್ರಹಾಂ, ಈಸಾಕ್, ಯಾಕೋಬರ ದೇವರು ಅವರ ದೇವರು ನಿಮಗೆ ದೇವರಾಗಿದ್ದಾನ, ಅಪ್ಪ ಆಗಿದಾರಾ, ತಂದೆ ಆಗಿದ್ದಾನ? Do you understand what I'm saying? ಅರ್ಥವಾಗ್ತಾ ಇದೆಯಾ? Hallelujah. Hallelujah. So this prayer is a very personal, intimate prayer. A pet son talking to his close daddy. ಒಂದು ಮುದ್ದು ಮಗು ಆ ತಂದೆಯೊಂದಿಗೆ ಮಾತಾಡೋ ರೀತಿ. Hallelujah. Hallelujah. It is praying out of a relationship with the Father. ಇದು ಒಂದು ಸಂಬಂಧದಿಂದಾಗಿ ಪ್ರಾರ್ಥಿಸುವಂತದ್ದು. Amen. Amen. So that means before prayer, ಹಾಗಾದ್ರೆ ನೋಡಿ, ಪ್ರಾರ್ಥಿಸೋಕ್ ಮುಂಚೆ we should get connected with God. ನಾವು ದೇವರೊಂದಿಗೆ ಒಂದಾಗಬೇಕು. For that we must be praise and worship God. ಅದಕ್ಕೆ ನಾವು ಪ್ರಾರ್ಥಿಸಿ ದೇವರನ್ನ ಆರಾಧಿಸಬೇಕು. Read the word, ವಾಕ್ಯ ಓದಿ, renew our mind. ಮನಸ್ಸನ್ನು ಹೊಸದಾಗಿ ಮಾಡ್ಕೊಳ್ಳಿ. Everything should get cleansed. ಎಲ್ಲವೂ ಹೊಸದಾಗಬೇಕು, ಶುದ್ಧವಾಗಬೇಕು. Then we must get connected with our Father. ಆಗ ನಮ್ಮ ಪರಲೋಕ ತಂದೆಯೊಂದಿಗೆ ಒಂದಾಗಬೇಕು. Amen. ಆಮೆನ್. Hallelujah. Hallelujah. One man of God said like this. ಒಬ್ಬ ದೇವ ಸೇವಕರು ಹೇಳಿದ್ರು, He says, what is prayer? ಪ್ರಾರ್ಥನೆ ಅಂದ್ರೆ ಏನು? Prayer is not only talking to God. ಪ್ರಾರ್ಥನೆ ಎಂಬುದು ಬರೀ ದೇವರ ಬಳಿ ಮಾತಾಡೋದು ಮಾತ್ರ ಅಲ್ಲ. Amen. Say this after me. Prayer is not only talking to God. ಹೇಳಿ, ಪ್ರಾರ್ಥನೆ ಅನ್ನೋದು ಬರೀ ಮಾತಾಡೋದು ಮಾತ್ರ ಅಲ್ಲ ದೇವರ ಬಳಿ. So what is prayer? ಪ್ರಾರ್ಥನೆ ಅಂದ್ರೆ ಏನು? Number 1. ಮೊದಲನೇದು, First of all, listening to God is prayer. ಮೊದಲನೇದಾಗಿ ದೇವರ ಸ್ವರವನ್ನ ಕೇಳಿಸ್ಕೊಳ್ಳೋದು ಪ್ರಾರ್ಥನೆ. Secondly, ಎರಡನೇದು, it is hearing God. ದೇವರಿಂದ ಕೇಳಿಸ್ಕೊಳ್ಳೋದು. See, there's a difference between listening to God and hearing God. I don't know how to put in Kannada. Listening means you have to get connected. First get connected. ಲಿಸನಿಂಗ್ ಅನ್ನುವಾಗ ಮೊದಲು ಸಂಪರ್ಕಕ್ಕೊಳಗಾಗಬೇಕು. Amen. ಆಮೆನ್. Second is you hear what God is saying. ಎರಡನೇದು, ನೀವು ದೇವ್ರ ಏನ್ ಹೇಳ್ತಿದ್ದಾನೆ ಅದನ್ನ ನೀವು ಕೇಳಿಸ್ಕೊಳ್ಳೋದು. Thirdly, it is talking to God. ಮೂರನೇದು, ದೇವ್ರ ಜೊತೆ ಮಾತಾಡೋದು. Amen. ಆಮೆನ್. But what we all do is, ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ, without listening to him, without hearing him, we start talking. ದೇವರಿಂದ ನಾವು ದೇವ್ರ ಜೊತೆ ಸಂಪರ್ಕಕ್ಕೂ ಒಳಗಾಗಿಲ್ಲ, ಇನ್ನೊಂದು ಕೇಳಿಸ್ಕೊಂಡು ಇಲ್ಲ, ನಾವೇ ಮಾತಾಡ್ತಿರ್ತೀವಿ. Just think, suppose there is a water kettle which we use for making hot water. ನೀರಿನ ಕೆಟ್ಲಿದೆ, ಅದನ್ನ ಬಿಸಿನೀರಿಗಾಗಿ ನಾವು ಉಪಯೋಗಿಸ್ತೀವಿ. We have to plug it into the current switch. ಆ ನೀರ್ನ ಬಿಸಿ ಮಾಡಕ್ಕೆ ಅದನ್ನ ಪ್ಲಗ್ ಇನ್ ಮಾಡಬೇಕು, Switch it on, ಸ್ವಿಚ್ ಆನ್ ಮಾಡಬೇಕು. and then only the water will get boiled, water will get heated up. ಆಗ ಆ ಪಾತ್ರೆ ಒಳಗಿರೋ ನೀರು ಕುದಿಯುತ್ತೆ. Just suppose you take that kettle of water and just keep it there and
we forget to switch on that switch. ನಾವು ಅದನ್ನ ಪ್ಲಗ್ ಇನ್ ಮಾಡಿದ್ವಿ, ಆದ್ರೆ ಸ್ವಿಚ್ ಆನ್ ಮಾಡೋದನ್ನ ಮರ್ತು ಬಿಟ್ಟಿದೀವಿ ಅಂತ ಇಟ್ಕೊಳ್ಳಿ. What will happen? ಏನಾಗುತ್ತೆ? After 1 hour also, ಅದು 1 ಗಂಟೆ ನಾವು ಬಿಟ್ಟು ಬಂದು ನೋಡಿದ್ರು, vessel is not getting hot, water is not getting hot. ಪಾತ್ರೆ ಬಿಸಿಯಾಗಿಲ್ಲ, ಪಾತ್ರೆ ಒಳಗಿರೋ ನೀರು ಬಿಸಿಯಾಗಿಲ್ಲ. I think this is the way today many people pray. ಈ ರೀತಿನೇ ಅನೇಕ ಜನ ಇವತ್ತು ಪ್ರಾರ್ಥನೆ That's ಮಾಡ್ತಾರೆ. why first it is you need to listen to God. ಮೊದಲನೇದಾಗಿ ನಾವೇನ್ ಮಾಡ್ಬೇಕು? ದೇವರ ಸ್ವರವನ್ನ ಕೇಳಿಸ್ಕೋಬೇಕು. To listen to God, our mind has to be cleansed. ನಮ್ಮ ಮನಸ್ಸು ಮೊದಲು ಪರಿಶುದ್ಧವಾಗಬೇಕು. ದೇವರ ಸ್ವರವನ್ನ Our heart ಕೇಳಿಸ್ಕೊಳ್ಳೋಕೆ should be prepared. ನಮ್ಮ ಹೃದಯವು ಸಿದ್ಧವಾಗಬೇಕು. Amen. So that takes time. ಇದಕ್ಕೆ ಸಮಯ ಹಿಡಿಯುತ್ತೆ. Just think, you had fight and quarrel with somebody, you are tensed up, you are worried, you are discouraged, and you start wah, you start praying. You are not made connection with God. Kettle is there, water is there, switch is there, but you didn't on the switch. ನೀವ್ ಯಾರ ಜೊತೆನೋ ಜಗಳ ಮಾಡ್ಕೊಂಡು ಬಂದ್ಬಿಡು ದೇವ್ರ ಜೊತೆ, ಬಾಯಿಗೆ ಬಂದದನ್ನೆಲ್ಲ ಹೇಳ್ತಾ ಏನೂ ಆಗ್ತಿಲ್ಲ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಕೆಟ್ಲಿದೆ, ಕೆಟ್ಲೊಳಗೆ ನೀರಿದೆ, ಕರೆಂಟ್ಗೂ ಇದೆ, ಪ್ಲಗ್ ಇನ್ ಮಾಡಿದೀವಿ, ಸ್ವಿಚ್ ಆನ್ ಮಾಡಿಲ್ಲ. Amen. So the first thing is very important. Our Father. ಮೊದಲನೇದಾಗಿ ನಾವು ಹೇಳ್ಬೇಕು, ಪರಲೋಕದ ನಮ್ಮ ತಂದೆಯೇ. It's daddy and son, daddy and daughter getting into a contact, into intimacy. ತಂದೆ ಮಗಳು ಅವರು ಅನ್ಯೋನ್ಯತೆಗೆ ಬರ್ತಿರೋದು. Amen. ಆಮೆನ್. Then when we start praying, ಪ್ರಾರ್ಥಿಸೋಕೆ ಶುರು ಮಾಡಿದಾಗ, after getting connected, ಸಂಪರ್ಕ ಬಂದ ಮೇಲೆ, number 1, ಮೊದಲನೇದು, we need to pray, may your name be holy. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡ್ಲಿ. Hallelujah. Hallelujah. May your name be holy. ಅಲ್ಲಿ ನೋಡ್ರಿ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡ್ಲಿ. Number 2, ಎರಡನೇದು, may your kingdom come. ನಿನ್ನ ರಾಜ್ಯವು ಬರಲಿ. Number 3, ಮೂರನೇದು, may your will be done here on earth as it is in heaven. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿರುವಂತೆಯೇ ಭೂಲೋಕದಲ್ಲಿಯೂ ನೆರವೇರಲಿ. Amen. ಆಮೆನ್. See, if you notice in Jesus' teaching, ಯೇಸುವಿನ ಉಪದೇಶವನ್ನ ನೋಡ್ಕೊಂಡಾಗ, he says, don't pray like unbelievers. ಅವಿಶ್ವಾಸಿಗಳ ಹಾಗೆ, ಅಜ್ಞಾನಿಗಳಾಗೆ ಪ್ರಾರ್ಥಿಸಬೇಡ್ರಿ. Don't keep on blabbering in prayer. ಸುಮ್ಮನೆ ಪ್ರಾರ್ಥನೆ ಅಂತ ಬಂದಾಗ ಹೇಳಿದ್ದನ್ನೇ ಹೇಳ್ತಿರ್ಬೇಡಿ. Because your Father in heaven, ಏಕೆಂದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆ, he already knows your need. ಆತನಿಗೆ ನಿಮ್ಮ ಅವಶ್ಯಕತೆಗಳು ಈಗಾಗಲೇ ಗೊತ್ತಿದೆ. Amen. So one of the main purpose of prayer is, ಪ್ರಾರ್ಥನೆಯ ಒಂದು ಉದ್ದೇಶ ಏನಂದ್ರೆ, ಮುಖ್ಯವಾದ ಉದ್ದೇಶ, to get the needs met. ಅವಶ್ಯಕತೆಗಳನ್ನ ಹೇಗಾದ್ರೂ ನಾವು ಪಡ್ಕೊಳ್ಳೋದು, But this ಸಂಧಿಸ್ಕೊಳ್ಳೋದು. prayer, ಆದ್ರೆ ಈ ಪ್ರಾರ್ಥನೆ, it can be divided into 2 parts. ಇದನ್ನ 2 ವಿಭಾಗ ಮಾಡಬಹುದು. Number 1, ಮೊದಲನೇದು, the first part I've already told 3 points. ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದೀನಿ 3 ಅಂಶ. May your name, Father, may your name be holy. ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡ್ಲಿ. Number 2, ಎರಡನೇದು, may your kingdom come. ನಿನ್ನ ರಾಜ್ಯವು ಬರ್ಲಿ. Number 3, ಮೂರನೇದು, may your will be done on earth as it is in heaven. ಪರಲೋಕದಲ್ಲಿ ನೆರವೇರಿದಂತೆಯೇ ನಿನ್ನ ಚಿತ್ತವು ಭೂಲೋಕದಲ್ಲಿಯೂ ನೆರವೇರಲಿ. Amen. So this is the first part of prayer. ಇದು ಪ್ರಾರ್ಥನೆಯ ಮೊದಲನೇ ಭಾಗ. This first part of prayer, ಈ ಮೊದಲನೇ ಭಾಗದ ಪ್ರಾರ್ಥನೆ, it is not about your need and my need. ಇದು ನಿನ್ನ ಅವಶ್ಯಕತೆಯೋ ಇಲ್ಲ ನಮ್ಮ ಅವಶ್ಯಕತೆಯೋ ಅಲ್ಲ. It is about God's need. ಇದು ದೇವರ ಅವಶ್ಯಕತೆ. Our God is an almighty God. ನಮ್ಮ ದೇವರು ಸರ್ವಶಕ್ತನು. He is the creator of heaven and earth. ಆತನು ಭೂಪರ ಲೋಕಗಳ ತಂದೆ. He is self-sufficient. ಆತನಿಗೆ ಸಂತೃಪ್ತನಾಗಿದ್ದಾನೆ. Okay. He doesn't need anybody. ಆತನಿಗೆ ಯಾರ ಅವಶ್ಯಕತೆ ಇಲ್ಲ. He doesn't need oxygen to breathe. ದೇವರಿಗೆ ಈ ಆಮ್ಲಜನಕ ಬೇಡ ಉಸಿರಾಡೋಕೆ. He doesn't need water to drink. ದೇವರಿಗೆ ದಾಹ ತೀರಿಸ್ಕೊಳ್ಳೋಕೆ ನೀರು ಬೇಡ. He doesn't need food to eat. ದೇವರಿಗೆ ಹಸಿವು ತೀರಿಸ್ಕೊಳ್ಳೋಕೆ ಆಹಾರ ಬೇಡ. He doesn't need a house to stay. ದೇವರಿಗೆ ವಾಸ ಮಾಡೋಕೆ ಮನೆ ಬೇಡ. God is self-sufficient. ದೇವರು ಆತನು ಪ್ರಾರಂಭದಿಂದಲೇ ಸಂತೃಪ್ತಿನೇ ಆಗಿದ್ದಾನೆ. Amen. Amen. ಸಂಪೂರ್ಣನಾಗಿದ್ದಾನೆ. ಸಂಪೂರ್ಣವಾಗಿ ಪೂರ್ಣವಾಗಿದ್ದಾನೆ. He doesn't need anything. He doesn't need anybody. ಆತನಿಗೆ ಏನೂ ಅವಶ್ಯಕತೆ ಇಲ್ಲ, ಯಾರ ಸಹಾಯನೂ ಬೇಕಾಗಿಲ್ಲ. But in his great love, ಆದರೆ ಆತನ ಮಹತ್ವವಾದ ಪ್ರೀತಿಯಿಂದ he chose you and me, ನಿಮ್ಮನ್ನು ನನ್ನನ್ನು ಆರಿಸಿಕೊಂಡ, to satisfy a need in his life. To satisfy a need in his life. ಆತನ ಜೀವನದಲ್ಲಿ ಅವಶ್ಯಕತೆಯನ್ನು ತೃಪ್ತಿಪಡಿಸಿಕೊಳ್ಳೋಕೆ. Amen. Amen. What is that need? ಆ ಅವಶ್ಯಕತೆ ಏನು? The need of the bridegroom can only be satisfied by the bride. ಆ ಮದಲಿಂಗನ ಅವಶ್ಯಕತೆ ಮದಲಗಿತ್ತಿ ಮುಖಾಂತರವೇ ನೆರವೇರುತ್ತೆ. The need of Jesus, ಯೇಸುವಿನ ಅವಶ್ಯಕತೆ, can only be satisfied by his bride, the church. ಆ ಯೇಸು ಕ್ರಿಸ್ತನ ಅವಶ್ಯಕತೆ ಸಭೆಯಾಗಿರುವ ಮದಲಗಿತ್ತಿಯಾಗಿರುವ ಯೇಸುವಿಗೆ ಸಂತೃಪ್ತಿ ಪಡಿಸುತ್ತೆ. What is that? ಏನದು? Father, may your name be holy.
ಅಲ್ಲಿ ಏನಂದ್ರೆ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡ್ಲಿ. Amen. ಆಮೆನ್. God's name is already holy in heaven. ದೇವರ ನಾಮ ಈಗಾಗಲೇ ಪರಲೋಕದಲ್ಲಿ ಹೊಸದಾಗಿ ಪರಿಶುದ್ಧವಾಗಿದೆ. But God's name should become holy in our life. ಆದ್ರೆ ದೇವರ ಹೆಸರು ನಮ್ಮ ಜೀವನಗಳಲ್ಲಿ ಪರಿಶುದ್ಧವಾಗಬೇಕು. God's name should become holy in our family. ದೇವರ ಹೆಸರು ನಮ್ಮ ಕುಟುಂಬಗಳಲ್ಲಿ ಪರಿಶುದ್ಧವಾಗಬೇಕು. God's name should become holy in our church. ದೇವರ ಹೆಸರು ನಮ್ಮ ಸಭೆಯಲ್ಲಿ ಪರಿಶುದ್ಧವೆಂದೆಣಿಸಲ್ಪಡಬೇಕು. God's name should become holy in our city. ದೇವರ ಹೆಸರು ನಮ್ಮ ನಗರದಲ್ಲಿ ಪರಿಶುದ್ಧವೆಂದೆಣಿಸಲ್ಪಡಬೇಕು. God's name should become holy in our nation. ದೇವರ ಹೆಸರು ನಮ್ಮ ದೇಶದಲ್ಲಿ ಪರಿಶುದ್ಧವೆಂದೆಣಿಸಲ್ಪಡಬೇಕು. Amen. Anytime we have a picture of heaven, ಯಾವಾಗಾದ್ರೂ ಪರಲೋಕದ ಒಂದು ದೃಶ್ಯ ಇದ್ರೆ in the book of Revelation, ಪ್ರಕಟಣೆಯ ಪುಸ್ತಕದಲ್ಲಿ and also Isaiah chapter 6, ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ you will see the word, going on. Then there's a phrase continually in heaven. ಪರಲೋಕದಲ್ಲಿ ಒಂದೊಂದು ಪದವನ್ನ ಹೇಳ್ತಲೇ ಇರ್ತಾರೆ ಸತತವಾಗಿ. Holy is your name. Holy, holy, holy. God, you are holy. ದೇವರೇ ನೀ ಪರಿಶುದ್ಧನು, ನೀ ಪರಿಶುದ್ಧನು, ನೀ ಪರಿಶುದ್ಧನು ಅಂತ. Amen. ಆಮೆನ್. That's the need of God. ಇದೇ ದೇವರ ಅವಶ್ಯಕತೆ. His name should be kept holy. ಆತನ ಹೆಸರು ಪರಿಶುದ್ಧವೆಂದೆಣಿಸಲ್ಪಡಬೇಕು. Hallelujah. 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 God's name should become hallowed in our life. ದೇವರ ನಾಮ ನಮ್ಮ ಜೀವನದಲ್ಲಿ ಪರಿಶುದ್ಧವೆಂದೆಣಿಸಲ್ಪಡಬೇಕು. My TPT version says like this. TPT ಭಾಷಾಂತರ ಹೇಳುತ್ತೆ ಹೀಗೆ: May the glory of your name be the center on which my life turns. ನಿನ್ನ ನಾಮದ ಮಹಿಮೆ ಅದು ನನ್ನ ಜೀವಿತದ ಕೇಂದ್ರ ಬಿಂದಿತವಾಗಿರಲಿ, ತಿರುಗುವಂತದ್ದಾಗಿ. Amen. Amen. So we need to check up. ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. Is my life for God's glory or is my life for my glory? ನನ್ನ ಜೀವನ ನನ್ನ ಹೆಸರು ನನ್ನ ಹೊಗಳಿಕೆಗಾಗಿದ್ಯಾ, ಇಲ್ಲ ನನ್ನ ಜೀವನ ದೇವರ ನಾಮದ ಮಹಿಮೆಗಾಗಿದ್ಯಾ? So today most of the believers ಇವತ್ತು ಅನೇಕ ವಿಶ್ವಾಸಿಗಳು are living for their self name, self glory, self pride, self desires. It's only about themselves. ಅವ್ರ ಬಗ್ಗೆ, ಅವ್ರ ಆಸೆ, ಅವ್ರ ಆಕಾಂಕ್ಷೆ, ಅವ್ರ ಗರ್ವ, ಅವ್ರ ಜಂಬ, ಅವ್ರ ಆಸೆ ಅನಿಸಿಕೆಗಳು ಇಷ್ಟಕ್ಕೆ ಮಾತ್ರ ಇದ್ದಾರೆ. That's why they can't pray. ಇದರಿಂದ ಪ್ರಾರ್ಥಿಸೋಕಾಗ್ತಿಲ್ಲ. A selfish person cannot become a house of prayer. ಒಬ್ಬ ಸ್ವಾರ್ಥಿಯಾದ ವ್ಯಕ್ತಿ ದೇವರ ಪ್ರಾರ್ಥನೆಯ ಆಲಯವಾಗ್ಲಿಕ್ಕೆ ಆಗೋಲ್ಲ. Amen. Do you understand what I'm saying? ನಾ ಹೇಳ್ತಿರೋದು ಅರ್ಥವಾಗ್ತಾ ಇದೆಯಾ? Say, prayer is not for the glory of my name. Prayer is for the glory of His name. ಪ್ರಾರ್ಥನೆ ಅನ್ನೋದು ನನ್ನ ಹೆಸರಿನ ಹೊಗಳಿಕೆಗಾಗಿ ಅಲ್ಲ, ಪ್ರಾರ್ಥನೆ ಅನ್ನೋದು ದೇವರ ನಾಮದ ಮಹಿಮೆಗಾಗಿ. Hallelujah. ಆಮೆನ್. Why believers find it tough to pray? ಯಾಕೆ ಇವತ್ತಿನ ದಿನ ವಿಶ್ವಾಸಿಗಳು ಪ್ರಾರ್ಥಿಸೋಕೆ ಎಷ್ಟು ಕಷ್ಟಪಡ್ತಾರೆ? Because they become lovers of themselves. ಕಾರಣ ತಮ್ಮನ್ನೇ ತಾವು ಪ್ರೀತಿಸುವಂತ ಪ್ರೇಮಿಗಳಾಗ್ಬಿಟ್ಟಿದ್ದಾರೆ. They become lovers of money. ಹಣವನ್ನ ಪ್ರೀತಿಸುವಂತವರಾಗ್ಬಿಟ್ಟಿದ್ದಾರೆ. They're just loving pleasures and pleasures. ಸಂತೋಷ, ಖುಷಿ, ಮಜಾ, ಮೋಜು. They're only living for themselves. ಅವ್ರಗಳಿಗಾಗಿ ಮಾತ್ರವೇ ಅವರು ಬಾಳ್ತಿದ್ದಾರೆ. That's why they cannot pray powerfully. ಇದರಿಂದ ಬಲವಾದ ಪ್ರಾರ್ಥನೆ ಅವರಿಂದ ಹೊರಡುತ್ತಿಲ್ಲ. So if you pray this first point, ಈ ಮೊದಲನೇ ಅಂಶದ ಪ್ರಾರ್ಥನೆ ನೀವು ಪ್ರಾರ್ಥಿಸಿದ್ರೆ you know what will happen? ಏನಾಗುತ್ತೆ? We will experience the glory of His name in our life. ಆತನ ನಾಮದ ಮಹಿಮೆಯನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೀವಿ. Hallelujah. Amen. Everything we do, ಎಲ್ಲ ನಾವು ಮಾಡೋದಲ್ಲ, whether we eat, ನಾವು ತಿಂದರು, whether we drink, ಕುಡಿದರು, will become for His glory. ಅದೆಲ್ಲವೂ ಆತನ ಮಹಿಮೆಗಾಗಿಯೇ So we need to ಇರುತ್ತೆ. pray, God, everything which blocks your glory should be removed from our life. ನಾವ್ ಹೇಳ್ಬೇಕು, ದೇವರೇ ನಿನ್ನ ಮಹಿಮೆಗೆ ಅಡಚಣೆಯಾಗಿರುವಂತ ಎಂತದ್ದೇ ಆಗಿರ್ಲಿ ಅದೆಲ್ಲವೂ ತೆಗೆದು ಬಿಸಾಡಲ್ಪಡ್ಲಿ. All my talk, ನನ್ನೆಲ್ಲಾ all ಮಾತುಗಳು, my behavior, ನನ್ನ ನಡವಳಿಕೆ, all my looks, ನನ್ನ ನೋಟ, all my imagination, ನನ್ನ ಕಲ್ಪನೆ, ಊಹೆ, all my thoughts, ನನ್ನ ಯೋಚನೆಗಳು, which is blocking your glory, ಇದು ಒಂದ್ ವೇಳೆ ನಿನ್ನ ಮಹಿಮೆಗೆ ಅಡಚಣೆಯಾಗಿದ್ರೆ, which is blocking your holiness, ಇದು ನಿನ್ ಪರಿಶುದ್ಧತೆಗೆ ಅಡಚಣೆಯಾಗಿದೆ ಅಂದ್ರೆ, be removed from our life. ಇಂಥದ್ದು ನನ್ನ ಜೀವನದಿಂದ ಹೊರ ತೆಗೆಯಲ್ಪಡ್ಲಿ, Be removed from my family. ನನ್ನ ಕುಟುಂಬದಿಂದ ಹೊರ ತೆಗೆಯಲ್ಪಡ್ಲಿ, Be removed from our church. ನನ್ನ ಸಭೆಯಿಂದ ಹೊರ Be ಬಿಸಾಡಲ್ಪಡ್ಲಿ, removed from our city. ನಮ್ಮ ನಗರದಿಂದಲೇ ತೆಗೆಯಲ್ಪಡ್ಲಿ, Be removed from our nation. ನಮ್ಮ ದೇಶದಿಂದ ತೆಗೆಯಲ್ಪಡ್ಲಿ. God, make me holy. ದೇವರೇ ನನ್ನನ್ನ ಪರಿಶುದ್ಧವಾಗಿ ನಿಲ್ಲಿಸು. Hallelujah. Amen. Hallelujah. Hallelujah. Amen. Number 2. ಎರಡನೇದು, May your kingdom come. ನಿನ್ನ ರಾಜ್ಯವು ಬರಲಿ. Amen.
This should be our prayer. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು. But most of the believers, ಆದ್ರೆ ಅನೇಕ ವಿಶ್ವಾಸಿಗಳು they are not praying for God's kingdom to come. ದೇವರ ರಾಜ್ಯ ಬರ್ಲಿ ಅಂತ ಅವ್ರು ಯಾರು ಪ್ರಾರ್ಥಿಸ್ತಿಲ್ಲ. They are only praying for themselves. ಅವರುಗಳಿಗಾಗಿ ಮಾತ್ರ ಅವರು They are praying only for their needs, ಅವರ ಅವಶ್ಯಕತೆಗಳಿಗಾಗಿ, their problems. ಅವ್ರ ತೊಂದರೆ ಬಗೆಹರಿಬೇಕು ಅಂತ. Amen. Turn to your neighbor and say, from today I am going to change. ಈ ಪಕ್ಕದಲ್ಲಿ ನೋಡಿ ಹೇಳಿ, ಇವತ್ತಿನಿಂದಾಗಿ ನನ್ನನ್ನೇ ನಾನು ಬದಲಾಯಿಸಿಕೊಳ್ತೀನಿ. My prayer ನನ್ನ ಪ್ರಾರ್ಥನೆ is for his kingdom. ದೇವರ ರಾಜ್ಯದ ಬೆಳವಣಿಗೆ. Lord, I want your kingdom to come. ದೇವರೇ, ನನ್ನ ಉದ್ದೇಶ ನಿನ್ನ ರಾಜ್ಯ ಬರಬೇಕು. Manifest your kingdom realm on this earth. ನಿನ್ನ ರಾಜ್ಯದ ಮಂಡಳವನ್ನ ಈ ಲೋಕದಲ್ಲಿ ಹೊರಪಡಿಸು. Manifest your kingdom realm in my family. ನನ್ನ ಕುಟುಂಬದಲ್ಲಿ ನಿನ್ನ ರಾಜ್ಯದ ಮಹಿಮೆಯನ್ನು ಹೊರಪಡಿಸು. Amen. That means you become king in my life. ಹಾಗಾದ್ರೆ ಏನಂದ್ರೆ, ದೇವರ ನೀನು ನನ್ನ ಜೀವನಕ್ಕೆ ರಾಜ ಆಗಿರು. Amen. You rule my life. ನೀನ್ ನನ್ನ ಜೀವನವನ್ನ ಆಳಿಕೆ ಮಾಡು. You rule my family. ನನ್ನ ಕುಟುಂಬನ ನೀನು You ಆಳಿಕೆ rule ಮಾಡು. my marriage. ನನ್ನ ವಿವಾಹವನ್ನ ಆಳಿಕೆ You ಮಾಡು. rule my business. ನನ್ನ ವ್ಯಾಪಾರವನ್ನ ಆಳಿಕೆ ಮಾಡು. May your kingdom come. ನಿನ್ನ ರಾಜ್ಯ ಬರ್ಲಿ. Hallelujah. Hallelujah. So this is a second blessing of a house of prayer. ಇದು ಪ್ರಾರ್ಥನೆಯ ಮನೆಯ ಎರಡನೆಯ ಆಶೀರ್ವಾದ. You will experience the kingdom of God. ದೇವರ ರಾಜ್ಯವನ್ನು ನಾವು ಅನುಭವಿಸಬೇಕು. Hallelujah. Hallelujah. Amen. Amen. The Bible says in the book of Romans, ರೋಮಾಪುರದವರಿಗೆ ಪತ್ರಿಕೆಯಲ್ಲಿ ವಾಕ್ಯ ಬೀಳುತ್ತೆ, the kingdom of God is not eating and drinking. ದೇವರ ರಾಜ್ಯವೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. Amen. Amen. Today most of the religion is all about eating and drinking. ಇವತ್ತು ಅನೇಕ ಧಾರ್ಮಿಕರನ್ನ ನೋಡುವಾಗ ತಿನ್ನೋದು ಕುಡಿಯೋದ್ರಲ್ಲೇ ಇದೆ. Amen. Christmas means eating. ಕ್ರಿಸ್ಮಸ್ ಅಂದ್ರೆ ತಿನ್ಬೇಕು. Christmas means drinking. ಕ್ರಿಸ್ಮಸ್ ಅಂದ್ರೆ ಕುಡಿಬೇಕು. Easter means eating. ಈಸ್ಟರ್ ಅಂದ್ರೆ ಚೆನ್ನಾಗಿ ತಿನ್ಬೇಕು. All this we got from other religions. ಇದೆಲ್ಲ ಬೇರೆ ಧರ್ಮಗಳಿಂದ ನಮಗೆ ಸಿಕ್ಕಿದ್ದು. So what is the kingdom of God? ಹಾಗಾದ್ರೆ ದೇವರ ರಾಜ್ಯ ಏನು? Kingdom of God is not eating and drinking. ಅಲ್ಲಿ ಪೌಲನು ಹೇಳ್ತಾನೆ, ದೇವರ ರಾಜ್ಯವೆನ್ನುವುದು ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ. It is righteousness. ಅದು It ನೀತಿವಂತಿಕೆ, is peace. ಸಮಾಧಾನ, And it is joy in the Holy Ghost. ಅದು ಪರಿಶುದ್ಧಾತ್ಮನಲ್ಲಿ ಆನಂದ. I think it is in Romans 14:17 or 17:14. Okay. ರೋಮಾಪುರದವರಿಗೆ 14, ಇಟ್ಸ್ 14:17. Romans 14:17. ರೋಮಾಪುರದವರಿಗೆ 14:17 That's the kingdom of God. ಅದು ದೇವರ ರಾಜ್ಯ. So when his kingdom comes into our life, ಯಾಕಂದ್ರೆ ದೇವರ ರಾಜ್ಯ ನಮ್ಮ ಜೀವಿತದಲ್ಲಿ ಬಂದಾಗ we will be righteous. ನಾವು Our ನೀತಿವಂತರಾಗಿರ್ತೇವೆ. thoughts will be righteous. ನಮ್ಮ ಯೋಚನೆಗಳು Our words ಪರಿಶುದ್ಧವಾಗಿರುತ್ತೆ. will be righteous. ನಮ್ಮ ಮಾತುಗಳು Our life will ಪರಿಶುದ್ಧವಾಗಿರುತ್ತೆ. be righteous. ನಮ್ಮ ಜೀವನ ನೀತಿವಂತಿಕೆಯಿಂದ ಇರುತ್ತೆ. Hallelujah. Hallelujah. We'll experience the peace of God. ದೇವ ಸಮಾಧಾನವನ್ನು ನಾವು ಅನುಭವಿಸ್ತೀವಿ. Today lot of believers don't experience peace of God. ಇವತ್ತು ಅನೇಕ ವಿಶ್ವಾಸಿಗಳು ದೇವ ಸಮಾಧಾನವನ್ನು ಅನುಭವಿಸ್ತಿಲ್ಲ. Yes or no? ಹೌದಾ ಇಲ್ವಾ? Tell me. ಹೇಳಿ. I think we all need to check up our life. ನಾವೆಲ್ಲರೂ ನಮ್ಮ ಜೀವನವನ್ನ ಪರೀಕ್ಷೆ Yes, ಮಾಡಿಕೊಳ್ಳಬೇಕು. we have been believers. Many believers have been believers for many years. ಅನೇಕರನ್ನ ನೋಡುವಾಗ ಅನೇಕ ವರ್ಷಗಳಿಂದಲೇ ಅವರು But they ವಿಶ್ವಾಸಿಗಳಾಗಿದ್ದಾರೆ. don't have peace in their life. ಆದ್ರೆ ಅವ್ರ ಜೀವನಗಳಲ್ಲಿ ಸಮಾಧಾನವಿಲ್ಲ. Why? ಯಾಕೆ? They are not seeking the kingdom of God. ದೇವರ ರಾಜ್ಯವನ್ನು ಅವರು ಹುಡುಕ್ತಿಲ್ಲ. If they pray every day for the kingdom of God, ದೇವರ ರಾಜ್ಯಕ್ಕಾಗಿ ಅನುದಿನ ಅವರು ಪ್ರಾರ್ಥಿಸಿದ್ರೆ they'll be filled with the peace of God. ದೇವ ಸಮಾಧಾನದಿಂದ ಅವರು ತುಂಬುತ್ತಾರೆ. Amen. Amen. And then they will be filled with the joy of the Holy Spirit. ಅಷ್ಟೇ ಅಲ್ಲ, ಪರಿಶುದ್ಧಾತ್ಮನ ಆನಂದದಲ್ಲಿ ತುಂಬುತ್ತಾರೆ. Can I hear an amen? ಒಂದು ಆಮೆನ್ ಕೇಳಿಸ್ಕೊಳ್ಬಹುದಾ? Hallelujah. Hallelujah. Do you want to be filled with a heavenly joy? ಪರಲೋಕದ ಆನಂದದಿಂದ ತುಂಬಬೇಕಾ? Then you need to pray, God, let your kingdom come. ನಾವು ಪ್ರಾರ್ಥಿಸಬೇಕು, ದೇವರೇ ನಿನ್ನ ರಾಜ್ಯ ಬರ್ಲಿ. Hallelujah. ಆಮೆನ್. The third important part of prayer. ಪ್ರಾರ್ಥನೆಯ ಮೂರನೇ ಮುಖ್ಯವಾದಂತ ಅಂಶ, May your will be done here on earth just as it is in heaven. ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರಿದ ಹಾಗೆ ಇಲ್ಲಿಯೂ ಈ ಲೋಕದಲ್ಲಿಯೂ ನೆರವೇರಲಿ. So what is the purpose of prayer? ಪ್ರಾರ್ಥನೆಯ ಉದ್ದೇಶ ಏನು? Not to fulfill our desire. ನನ್ನ ಆಸೆಯನ್ನ ನೆರವೇರಿಸ್ಕೊಳ್ಳೋಕ್ಕಾಗಿ ಅಲ್ಲ. Not to fulfill our will. ನನ್ನ ಚಿತ್ತವನ್ನ ನೆರವೇರಿಸ್ಕೊಳ್ಳೋಕ್ಕಾಗಿ ಅಲ್ಲ. Not to twist God's hand and get whatever we want. ದೇವರ ಕೈನ ಮಡಚಿ ತಿರುಗಿಸಿ ನನ್ನ ಇಷ್ಟವನ್ನ ನೆರವೇರಿಸ್ಕೊಳ್ಳೋಕಲ್ಲ. The purpose of prayer is ಪ್ರಾರ್ಥನೆಯ ಉದ್ದೇಶ to do His will in our life. ಆತನ ಚಿತ್ತವನ್ನ ನಮ್ಮ ಜೀವನದಲ್ಲಿ ನೆರವೇರಿಸೋಕೆ. Amen. We need to check up our life. ನಮ್ಮ ಜೀವನವನ್ನ ಪರೀಕ್ಷಿಸಬೇಕು. Let us ask this question. ಈ ಪ್ರಶ್ನೆನ ನಾವು ಕೇಳಬೇಕು. Am I doing God's will or am I doing my will? ನಾನು ದೇವರ ಚಿತ್ತವನ್ನ ನೆರವೇರಿಸ್ತಿದ್ದೀನಾ ಇಲ್ಲ ನಾನು ನನ್ನ ಆಸೆನ ನೆರವೇರಿಸ್ತಿದ್ದೀನಾ? And if we find that we are only doing our will, ಅಲ್ಲಿ ಗಮನವಿಟ್ಟು ನೋಡುವಾಗ ಬರೀ ನನ್ನ ಆಸೆನ ನೆರವೇರಿಸ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಅಂತ. what does it mean? ಅದರ ಅರ್ಥ ಏನು? We have failed in our prayer life. ನಮ್ಮ ಪ್ರಾರ್ಥನೆ ಜೀವನದಲ್ಲಿ ನಾವು ಸೋತು ಬಿದ್ದೋದು. We are not prayed the right kind of prayer. ನಾವು ಸರಿಯಾದ ರೀತಿಯಾದ ಪ್ರಾರ್ಥನೆ ಮಾಡಿಲ್ಲ. Okay, so from now on start praying for God's will. ಈ ಕ್ಷಣದಿಂದ ದೇವರ ಚಿತ್ತ ಏನಿದೆ ಅದು ನೆರವೇರಲಿ ಅಂತ ಪ್ರಾರ್ಥನೆ ಮಾಡಿ. Don't pray I should become engineer, I should become doctor. ನಾನು ಡಾಕ್ಟರ್ ಆಗಬೇಕು, ನಾನು ದೊಡ್ಡ ಪದವೀಧರನಾಗಬೇಕು All ಅಂತ. selfish, self-centered prayer. ಇದೆಲ್ಲ ಸ್ವಾರ್ಥ ಸ್ವಭಾವ, ಸ್ವಾಭಿಮಾನದಿಂದ ತುಂಬಿರುವಂತ. Don't pray God make me rich, make me rich. ದೇವರೇ ನಾ ಶ್ರೀಮಂತನಾಗಬೇಕು, ಐಶ್ವರ್ಯವಂತನಾಗಬೇಕು. ಬೇಡ.
This is not Jesus kind of prayer. ಇದು ಯೇಸು ಕ್ರಿಸ್ತನು ಮಾಡಿದ ಪ್ರಾರ್ಥನೆ ರೀತಿ ಇಲ್ವಾ? To say, Jesus, I want your will in my life. ನಾವ್ ಹೇಳ್ಬೇಕು, ದೇವ್ರೆ ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರ್ಲಿ. Amen. Don't pray when you pray for your children's marriage. Oh the boy who comes, the girl who comes should be very rich. ಪ್ರಾರ್ಥನೆ ಮಾಡುವಾಗ ಓ ನನ್ನ ಮಗನಿಗೆ ಸಿಗುವಂತ ಸೊಸೆ, ಓ ನಮ್ಮ ಮನೆಗೆ ಬರುವಂತ ಆ ವ್ಯಕ್ತಿ ಶ್ರೀಮಂತನಾಗಿರ್ಬೇಕು ಅಂತ ಪ್ರಾರ್ಥಿಸಬೇಕು. You know why today many believers are not getting married? ಇವತ್ತು ಅನೇಕ ವಿಶ್ವಾಸಿಗಳಿಗೆ ಯಾಕೆ ವಿವಾಹವಾಗ್ತಿಲ್ಲ ಗೊತ್ತಾ? They are praying for a person according to their will. ಅವ್ರ ಆಸೆ ಅವ್ರ ಚಿತ್ತಕ್ಕೆ ತಕ್ಕಂತ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ. They are not praying, God bring a partner according to your will, according to your choice. ದೇವರೇ ನಿನ್ನ ಚಿತ್ತಕ್ಕೆ ನಿನ್ನ ಆಯ್ಕೆಗೆ ತಕ್ಕಂತ ವ್ಯಕ್ತಿಯನ್ನೇ ತಗೊಂಡ್ ಬಾ ನನ್ನ So ಜೀವನ. whole life they'll be waiting. ಇಡೀ ಜೀವನ ಪೂರ್ತಿ ಕಾಯ್ತಲೇ ಇರ್ತಾರೆ. Because their prayer is not answered. ಕಾರಣ ಅವ್ರ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ. Prayer will be answered when we pray according to His will. ಆತನ ಚಿತ್ತಕ್ಕೆ ತಕ್ಕಂತೆ ನಾವು ಪ್ರಾರ್ಥಿಸುವಾಗ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ. So the first 3 parts of prayer, ಪ್ರಾರ್ಥನೆಯಲ್ಲಿ ಮೊದಲ 3 ಭಾಗಗಳು, you know those 3 points, 3 ಅಂಶಗಳು, it satisfies God's need. ಇದು ದೇವರ ಅವಶ್ಯಕತೆಯನ್ನು ಸಂಧಿಸುತ್ತೆ. From the point number 4, 4ನೇ ಅಂಶದಿಂದ it satisfies our need. ಇದು ನನ್ನ ಅವಶ್ಯಕತೆಯನ್ನು ಸಂಧಿಸುತ್ತೆ. Amen. Except the last one. Last one is again God's need. ಕಡೆಯದನ್ನ ಬಿಟ್ಟು, ಕಡೆಯದು ಪುನಃ ದೇವರ ನಾಮ. Number 4, 4, give us today the food we need. ಅನುದಿನದ ಆಹಾರವನ್ನು ನಮಗೆ ಈ ಹೊತ್ತಿಗೆ ದಯಪಾಲಿಸು. Amen. Amen. That is only the 4th point. ಇದು 4ನೇ ಅಂಶ. But we have made it first point. ಆದ್ರೆ ಅದನ್ನ ನಾವು ಮೊದಲನೇದಾಗಿ ಮಾಡ್ಕೊಂಡು We have made everything ulta. ಎಲ್ಲ ತಲೆಕೆಳಗಾಗಿ ಮಾಡ್ಕೊಂಡಿದೀವಿ. That is the problem. ಎಲ್ಲಿದೆ ತೊಂದ್ರೆ? Amen. So we need to make our needs not the priority in prayer. ನಮ್ಮ ಅವಶ್ಯಕತೆಗಳು, ನನ್ಗೇನ್ ಬೇಕು ಅನ್ನೋದನ್ನ ನಾನು ನನ್ನ ಪ್ರಾರ್ಥನೆಯಲ್ಲಿ ಮೊದಲನೇ ಲಿಸ್ಟ್ ಅಲ್ಲಿ ಇಡಬಾರ್ದು. Solving our problem is not the priority in prayer. ನನ್ ತೊಂದ್ರೆನ ಬಗೆಹರಿಸ್ಕೊಳ್ಳೋಂತ ವಿಷಯ ಅದು ಪ್ರಾರ್ಥನೆಯಲ್ಲಿ ಮುಖ್ಯ ಲಿಸ್ಟ್ ಅಲ್ಲಿ ಇರಬಾರ್ದು. It's only in number 4. ಇದು ಎಲ್ಲಿರ್ಬೇಕು ಅಂತ ಹೇಳಿದ್ರೆ 4ನೇ ಅಂಶ ಆಗಿರ್ಬೇಕು. Give us today the food we need. ನಮಗೆ ಅನುದಿನದ ಆಹಾರವನ್ನ ಇವತ್ತಿಗೆ ದಯಪಾಲಿಸು. Amen. Amen. Hallelujah. I don't have time to explain that. ಅದನ್ನ ವಿವರವಾಗಿ ಹೇಳಕ್ಕೆ ಟೈಮ್ You ಇಲ್ಲ. know, we not only have physical needs, ನಮಗೆ ನೋಡ್ರಿ ಶಾರೀರಿಕವಾದ ಅವಶ್ಯಕತೆ ಮಾತ್ರ ಇಲ್ಲ, we have emotional needs. ನಮಗೆ ಭಾವನಾತ್ಮಕ We have ಅವಶ್ಯಕತೆ ಇದೆ, spiritual needs. ಆತ್ಮೀಕ ಅವಶ್ಯಕತೆ ಇದೆ. Amen. Amen. So even though you get a very good salary, ಒಳ್ಳೆ ವರಮಾನವಿದ್ರು you will not be satisfied in your life. ಆ ವರಮಾನ ಪಡ್ಕೊಂಡು ತೃಪ್ತಿ ಇರಲ್ಲ. Because one man of God said like this. ಯಾಕಂದ್ರೆ ಒಬ್ಬ ಸೇವಕರಿಗೆ ಹೇಳಿದ್ರು, There is a vacuum in the size of God in every human heart. ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ದೇವರ ಆಕಾರದಷ್ಟು ಒಂದು ಖಾಲಿಯಾದಂತ ಸ್ಥಳ ಇದೆ. No money can fill that. ಆ ಖಾಲಿಯಾದ ಸ್ಥಳವನ್ನ ಹಣವು ಭರ್ತಿ ಮಾಡಕ, No food can fill that. ಯಾವುದೇ ಆಹಾರ ತಿನಿಸುಗಳು ಭರ್ತಿ ಮಾಡಕ, No entertainment can fill that. ಯಾವುದೇ ಮನೋರಂಜನೆಗಳು, ರಂಜಿಸುವಂತ ವಿಷಯಗಳು ಅದನ್ನ ತುಂಬೋಕ್ಕಾಗಲ್ಲ. No girlfriend, no boyfriend can fill that vacuum. ಯಾವುದೇ ಪ್ರೇಮಿಗಳಿಂದಲೂ ಆ ಖಾಲಿತನ, ಬರಿದಾದತನವನ್ನ ತುಂಬೋಕ್ಕಾಗಲ್ಲ. Pleasures of this world cannot fill that. ಈ ಲೋಕದ ಮೋಜು, ಸಂತೋಷ, ಖುಷಿ, ಈ ತರುವಂತ ವಿಷಯಗಳು ಇದನ್ನು ತುಂಬಕ್ಕಾಗಲ್ಲ. Sex cannot fill that. ಲೈಂಗಿಕತೆ ಅದನ್ನು ತುಂಬಕ್ಕಾಗಲ್ಲ. Only God can fill ಬರೀ that. ದೇವರು ಮಾತ್ರವೇ ಆ ಬರಿದಾಗಿರಂತ ವ್ಯಾಕ್ಯೂಮ್ ನ ತುಂಬೋಕ್ ಸಾಧ್ಯ. Amen. ಆಮೆನ್. Say this after me. ಎಲ್ರು ಹೇಳಿ, I will go to God ನಾನು ದೇವರ ಬಳಿ ಹೋಗ್ತೀನಿ to remove the vacuum in my life. ನನ್ನ ಜೀವನದಲ್ಲಿ ಆ ಖಾಲಿಯಾದ ಸ್ಥಳವನ್ನ ತುಂಬೋಕೆ. That's the purpose of prayer. ಇದು ಪ್ರಾರ್ಥನೆಯ ಉದ್ದೇಶ. There is an emptiness in my life. ನನ್ನ ಜೀವನದಲ್ಲಿ ಖಾಲಿತನವಿದೆ. Yes, unmarried people think, ಅವಿವಾಹಿತರು ಅನ್ಕೊಳ್ತಾರೆ, if I get married I will be very satisfied. ನಾ ಮದ್ವೆ ಆಗ್ಬಿಟ್ರೆ ನನ್ಗೆ ತೃಪ್ತಿ ಸಿಕ್ಬಿಡುತ್ತೆ. After 1 year of marriage they feel they are not satisfied. ಮದ್ವೆ ಆಗ 1 ವರ್ಷ ಆದ್ಮೇಲೆ ಹೋಗಿ ಕೇಳಿ ನೋಡಿ, ನನ್ಗಿನ್ನು ತೃಪ್ತಿ ಇಲ್ಲ ಅಂತ. They think they have married the wrong person. ಅವ್ರು ಅನ್ಕೊಳ್ತಾರೆ, ಇಲ್ಲ ನಾನು ತಪ್ಪಾದ ವ್ಯಕ್ತಿನೇನೋ ತಗ್ಲಾಕೊಂಡೆ ಅಂತ. No, they have married the right person. ಇಲ್ಲ, ಸರಿಯಾದ ವ್ಯಕ್ತಿಗೆ ಅವರು ಆಯ್ಕೆ But ಮಾಡ್ಕೊಂಡ್ರು. why they are not satisfied? ಆದ್ರೆ ಯಾಕೆ ತೃಪ್ತಿ ಹೊಂದಿಲ್ಲ? Why there is still a vacuum in their heart? ಯಾಕೆ ಹೃದಯದಲ್ಲಿ ಖಾಲಿ, ಬರಿದುತನ ಇದೆ? Because only God can fill that vacuum in each of our hearts. ಕಾರಣ ದೇವರಿಂದ ಮಾತ್ರವೇ ಆ ಖಾಲಿಯಾದ ಸ್ಥಳವನ್ನ ಭರ್ತಿ ಮಾಡೋಕೆ ಇಲ್ಲ, ತುಂಬೋಕೆ ಸಾಧ್ಯ. Amen. Amen. Hallelujah. Hallelujah. You know, Matthew chapter 5, ಮತ್ತಾಯನ ಸುವಾರ್ತೆ 5, you know, when Jesus was speaking on the Sermon on the Mount, ಯೇಸು Matthew 5:6, ಮತ್ತಾಯ 5, he said, blessed are those who hunger and thirst for righteousness, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, for they will be satisfied. ಅವರು ತೃಪ್ತರಾಗುವರು. Who are the people who will be satisfied? ತೃಪ್ತರಾಗುವಂತವ್ರು ಯಾರು? Not people who earn millions of rupees. ಲಕ್ಷಾಂತರ ರೂಪಾಯಿಗಳನ್ನ ಸಂಪಾದಿಸುವಂತ ವ್ಯಕ್ತಿ ಅಲ್ಲ. Not the Mr. Handsome and Miss Beautiful. ಇಲ್ಲ ಮಿಸ್ಟರ್ ಹ್ಯಾಂಡ್ಸಮೋ ಇಲ್ಲ ಮಿಸ್ ಬ್ಯೂಟಿಫುಲ್ಲೋ ಇಲ್ಲ.
The only person who will be satisfied will be those who hunger and thirst for righteousness. ಅಲ್ಲಿ ನೋಡ್ರಿ 5-6ನೇ ವಾಕ್ಯದಲ್ಲಿ ಹೇಳುತ್ತೆ, ನೀತಿಗೆ ಹಸಿದು ಬಾಯಾರಿದವರು ಅವರು ತೃಪ್ತರಾಗುವರು, ಯಾಕಂದ್ರೆ ಅವರು ಧನ್ಯರು. My brother, my sister, ನನ್ನ ಸಹೋದರ ಸಹೋದರಿ, we must become hungry for God's righteousness. ದೇವರ ನೀತಿವಂತಿಕೆಗಾಗಿ ನಾವು ಹಸಿವಿನಿಂದಿರಬೇಕು. We must become thirsty for His righteousness. ನಾವು ಆತನ ನೀತಿವಂತಿಕೆಗಾಗಿ ದಾಹದಿಂದಿರಬೇಕು. Then we will be satisfied. ಆಗ ನಾವು ತೃಪ್ತರಾಗಬೇಕು. That's the fourth blessing of a house of prayer. ಇದು ಪ್ರಾರ್ಥನೆಯ ಆಲಯದ ಬಗ್ಗೆ 4ನೇ ಆಶೀರ್ವಾದ. Amen. Do you want to become a satisfied person? ತೃಪ್ತರಾಗಿರುವಂತ ವ್ಯಕ್ತಿ ಆಗ್ಬೇಕಾ? Then you must hunger and thirst for God's righteousness. You must hunger and thirst for Jesus. ನೀವು ನೀತಿಗೆ ಹಸಿದು ಬಾಯಾರಿದವರಾಗಿ ಯೇಸುವಿಗಾಗಿ ಹಸಿದವರಾಗಿರಬೇಕು. Amen. Amen. Hallelujah. Hallelujah. Number 5. 5. Yes. What is the fifth point in prayer? Forgive us the wrongs we have done as we ourselves release forgiveness to those who have wronged us. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. Amen. Amen. That is a need in us. ಇದು ನಮ್ಮಲ್ಲಿರುವಂತ ಅವಶ್ಯಕತೆ. Hallelujah. Hallelujah. We need forgiveness for our sins every day. ನಾವು ಮಾಡಿದ ತಪ್ಪುಗಳಿಗೆ ಅನುದಿನವೂ ನಮಗೆ ಕ್ಷಮಾಪಣೆ ಬೇಕು. We need a cleansing from our sins every day. ನಮ್ಮ ಪಾಪಗಳಿಂದ ಪರಿಶುದ್ಧತರ ಆಗೋದು ಅನುದಿನವೂ ನಮಗೆ ಆಗಬೇಕು. That's ನಮಗೆ the purpose of prayer. ಇದು ಪ್ರಾರ್ಥನೆಯ ಉದ್ದೇಶ. Only a praying person who prays the right kind of prayer can lead a holy life. ಯಾರು ಪ್ರಾರ್ಥಿಸುವಂತ ವ್ಯಕ್ತಿ ಸರಿಯಾದ ರೀತಿಯಾದ ಪ್ರಾರ್ಥನೆ ಮಾಡ್ತಾರೋ ಅವರು ಪರಿಶುದ್ಧ ಜೀವನವನ್ನು ನಡೆಸ್ತಾರೆ. Psalm 51:7. ಕೀರ್ತನೆ 51:7. You have to go a little fast, Enoch. Yeah. David prayed like this. ದಾವೀದನು ಈ ರೀತಿ ಪ್ರಾರ್ಥಿಸಿದ, Purify me from my sins. ಕರ್ತನೇ ನನ್ನನ್ನು ಪಾಪಗಳಿಂದ ಪರಿಶುದ್ಧಗೊಳಿಸು, And I will be clean. ನಾನು ಶುದ್ಧನಾಗುವೆನು. Wash me. ನನ್ನನ್ನು ತೊಳೆ, And I will be whiter than snow. ನಾನು ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. Hallelujah. Amen. So one of the main purpose of prayer is ಪ್ರಾರ್ಥನೆಯ ಅತಿ ಮುಖ್ಯವಾದಂತ ಒಂದು ಉದ್ದೇಶ to receive forgiveness for our sins. ನಮ್ಮ ಪಾಪಗಳಿಗಾಗಿ ಕ್ಷಮಾಪಣೆ ಹೊಂದೋದು. Amen. Amen. Our mind will be cleansed. ನಮ್ಮ ಮನಸ್ಸು Our ಶುದ್ಧವಾಗುತ್ತೆ. heart will be cleansed. ನಮ್ಮ ಹೃದಯ Our ಶುದ್ಧವಾಗುತ್ತೆ. emotions will be ನಮ್ಮ cleansed. ಭಾವನೆಗಳು ಶುದ್ಧವಾಗುತ್ತೆ. tongue will be cleansed. ನಮ್ಮ ನಾಲ್ಗೆ ಶುದ್ಧವಾಗುತ್ತೆ. Every secret sins will go out from our ಎಲ್ಲ life. ರಹಸ್ಯವಾದ ಪಾಪಗಳು ನಮ್ಮ ಜೀವಿತವನ್ನ ಬಿಟ್ಟು ತೊಲಗುತ್ತೆ. Not only that, ಅಷ್ಟೇ ಅಲ್ಲ, we will receive the power to forgive others. ನಾವು ಇನ್ನೊಬ್ಬರನ್ನ ಕ್ಷಮಿಸುವಂತ ಸಾಮರ್ಥ್ಯವನ್ನ ಪಡಿತೀವಿ. Amen. Amen. That's a blessing from God. ಇದು ದೇವರಿಂದ ಸಿಗುವಂತ ಸೌಭಾಗ್ಯ. Everybody cannot forgive. ಎಲ್ಲರನ್ನ ಕ್ಷಮಿಸಕ್ಕಾಗಲ್ಲ. Only a house of prayer can forgive others. ಬರೀ ಪ್ರಾರ್ಥಿಸುವಂತ ಮನೆ ಆಗಿರುವಂತ ವ್ಯಕ್ತಿ ಮಾತ್ರ ಕ್ಷಮಿಸೋಕೆ So what ಸಾಧ್ಯ. is prayer? ಪ್ರಾರ್ಥನೆ ಅಂದ್ರೆ To ಏನು? receive the mercy of ದೇವರ God ಕರುಣೆಯನ್ನ ಪಡ್ಕೊಳ್ಳೋಕೆ and release the mercy of ಆ God. ಕರುಣೆಯನ್ನ ಬಿಡುಗಡೆ ಮಾಡೋಕೆ, To receive the forgiveness of God ದೇವರಿಂದ ಕ್ಷಮಾಪಣೆ ಪಡೆದು and release the forgiveness to others. ಮತ್ತು ಬೇರೆಯವರಿಗೆ ಕ್ಷಮಾಪಣೆ ಕರುಣೆ ಅನುಕಂಪವನ್ನು ತೋರಿಸೋದು. Hallelujah. Hallelujah. The sixth point in prayer. ಪ್ರಾರ್ಥನೆಯಲ್ಲಿ 6ನೇ ಅಂಶ, Don't let us yield to temptation, but rescue us from the evil one. ನಮ್ಮನ್ನ ಶೋಧನೆಯೊಳಗೆ ಬಿಡದಂತೆ ಅದರ ಕೇಡಿನಿಂದ ತಪ್ಪಿಸು. Amen. Amen. Hallelujah. Hallelujah. This is a very important part of prayer. ಇದು ಪ್ರಾರ್ಥನೆಯಲ್ಲಿ ಅತಿ ಮುಖ್ಯವಾದಂತ ಒಂದು ಅಂಶ. Why do believers fall into temptation? ಯಾಕೆ ವಿಶ್ವಾಸಿಗಳು ಶೋಧನೆಗಳೊಳಗೆ ಬಿದ್ದೋಗ್ತಾರೆ? Why many believers don't have victory over sin? ಯಾಕೆ ಅನೇಕ ವಿಶ್ವಾಸಿಗಳಿಗೆ ಪಾಪದ ಮೇಲೆ ಜಯವಿಲ್ಲ? They get into unwanted problem. ಬೇಕಿಲ್ದಿರುವಂತ ತೊಂದರೆಗಳಲ್ಲಿ ಸಿಕ್ಕಾಕೊಳ್ತಾರೆ. Financial problem. ಹಣಕಾಸಿನ ತೊಂದರೆ, Problem with the police people. ಪೊಲೀಸ್ಗಳೊಂದಿಗೆ ತೊಂದರೆ, Some problem they'll get caught. ಒಂದಲ್ಲ ಒಂದು ತೊಂದರೆಗಳಲ್ಲಿ ಬಲೆಗಳಲ್ಲಿ They'll fall ಸಿಕ್ಕಿಬಿಡ್ತಾರೆ. into some temptation. ಯಾವುದೋ ಶೋಧನೆಗಳಲ್ಲಿ ಸಿಕ್ಕಾಕೊಳ್ತಾರೆ. Why? ಯಾಕೆ? There is no strong prayer life. ಕಾರಣ ಒಳಗೆ ಬಲವಾದ ಪ್ರಾರ್ಥನೆ ಜೀವನವಿಲ್ಲ. Did you understand what I'm saying? ಹೇಳ್ತಿರೋದು ಅರ್ಥವಾಗ್ತಾ ಇದೆಯಾ? If you and I start praying ನಾವು ಪ್ರಾರ್ಥಿಸೋಕೆ ಶುರು ಮಾಡಿದ್ರೆ, the right kind of prayer, ಸರಿಯಾದ we ಪ್ರಾರ್ಥನೆ, become the house of prayer, ಪ್ರಾರ್ಥನೆ ಮನೆ ಆದ್ರೆ we will not fall into any temptation. ನಾವು ಯಾವ ಶೋಧನೆಗಳೊಳಗೆ ಬೀಳಲ್ಲ. Temptations will come. ಶೋಧನೆಗಳು ಬರುತ್ತೆ, God's power will strengthen us and we'll overcome the temptation. ದೇವರ ಶಕ್ತಿ ನಮ್ಮನ್ನ ಬಲಪಡಿಸಿ ಶೋಧನೆಯನ್ನ ಗೆಲ್ಲುವಂತೆ ಮಾಡುತ್ತೆ. Hallelujah. Amen. You can read James 1:13 and 14. ಯಾಕೋಬ 1:13-14 ವಾಕ್ಯ. Amen. Don't say God is tempting me when you are tempted. ನೀವು ಶೋಧನೆಗೊಳಪಟ್ಟಾಗ ದೇವರೇ ಶೋಧಿಸ್ತಿದ್ದಾನೆ ಅಂತ ಹೇಳ್ಬೇಡಿ. Lot of believers are blaming God when they fall into temptation. ಅನೇಕರು ಶೋಧನೆಯೊಳಗೆ ಬಿದ್ದ ಮೇಲೆ ದೇವರ ಮೇಲೆ ದೂರ ಹೇಳ್ತಾರೆ. Why does temptation come? ಶೋಧನೆ ಯಾಕೆ ಬರುತ್ತೆ? Because we are dragged by our own desire. ಕಾರಣ ನಮ್ಮ ಸ್ವಂತ ಆಸೆಗಳಿಂದ ನಾವು ಎಳೆಯಲ್ಪಟ್ಟೆವು. Wrong desires lead us into temptation. ತಪ್ಪಾದಂತ ಆಸೆಗಳು ನಮ್ಮನ್ನ ಶೋಧನೆಗಳೊಳಗೆ ನಡೆಸುತ್ತೆ. Okay, so we need to pray, God, let me not fall into temptation. ನಾವು ಹೇಳ್ಬೇಕು, ದೇವರೇ ನಾನು ಶೋಧನೆಯೊಳಗೆ ಬೀಳದಂತೆ ನನ್ನನ್ನ ಕಾಪಾಡು. Take away the wrong desires from me. ತಪ್ಪಾದಂತ ಆಸೆ ಆಕಾಂಕ್ಷೆಗಳನ್ನ ತೆಗೆದಾಕು. Take away the carnal desires from me. ನನ್ನಲ್ಲಿ ಲೌಕಿಕ ಆಸೆಯನ್ನ ತೆಗೆದಾಕು. Amen. You know, we need to start praying, God, take away that wandering eyes from me. ಓ ಕರ್ತನೆ, ಅಲ್ಲಿಗೂ ಇಲ್ಲಿಗೂ ಎಲ್ಲಾ ಕಡೆ ಪರದಾಡುವಂತ ದೃಷ್ಟಿಯನ್ನ ತೆಗೆದಾಕು. You see, many of the men, ಅನೇಕ ಪುರುಷರನ್ನ ನೋಡಿ, you know, when they're walking, their eye will fall on a lady only. ಅವ್ರು ನಡ್ಕೊಂಡು ಹೋಗುವಾಗ ಒಂದು ಹೆಂಗಸ್ ಮೇಲೆ
ತಾನಾಗೆ ದೃಷ್ಟಿ Why ಹೋಗುತ್ತೆ. that eye is falling on a lady? ಯಾಕೆ ಯಂಗ್ಸ್ ಮೇಲೆ ಹೋಗುತ್ತೆ ದೃಷ್ಟಿ? It's a wrong desire. ಅದು ತಪ್ಪಾದ ಆಸೆ. I have cried out to God many times. ನಾನು ಅನೇಕ ಸಾರಿ ದೇವರಲ್ಲಿ ಗೋಳಾಡಿದ್ದೀನಿ. Not now, in the beginning. ಈಗಲ್ಲ, ಹಿಂದಿನ ದಿನಗಳಲ್ಲಿ. God, let my eyes not fall at the wrong place. ದೇವರೇ, ನನ್ನ ಕಣ್ ದೃಷ್ಟಿ ತಪ್ಪಾದಂತ ವ್ಯಕ್ತಿ ಮೇಲೆ, ತಪ್ಪಾಗಿ ಇನ್ನೊಂದು ಯಂಗ್ಸ್ ಮೇಲೆ ಬರ್ದೇ ಇರ್ಲಿ. Praise God, God gave me victory. ದೇವರಿಗೆ ಸ್ತೋತ್ರ, ದೇವರು ನನಗೆ ಜಯ ಕೊಟ್ಟ. Hallelujah. Hallelujah. My brother, my sister. ನನ್ನ ಸಹೋದರ ಸಹೋದರಿಯೇ, God wants you to overcome every lust. ದೇವರ ಆಸೆ, ಕಾಮದ ಆಸೆಯನ್ನ ಪ್ರತಿಯೊಬ್ಬರು ಗೆಲ್ಬೇಕು ಅನ್ನೋದೇ. How can we overcome? ಅದನ್ನ ಹೇಗೆ ಜಯಿಸೋದಕ್ಕೆ ಸಾಧ್ಯ? Only by prayer. ಬರೀ ಪ್ರಾರ್ಥನೆಯಿಂದಲೇ. Listen to what Jesus said to his disciples. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದನ್ನ ಕೇಳಿಸ್ಕೊಳ್ಳಿ. Luke 22:46. ಲೂಕ 22:46. He says, why are you sleeping? ಯಾಕೆ ನಿದ್ರೆ ಮಾಡ್ತಿದ್ದೀರಿ? Why are you sleeping? ಯಾಕೆ ನಿದ್ರೆ ಮಾಡ್ತಿದ್ದೀರಿ? Get up and pray. ಎದ್ದು ಪ್ರಾರ್ಥಿಸಿ. Get up and pray. ಎದ್ದು ಪ್ರಾರ್ಥಿಸಿ. Otherwise you will fall into temptation. ಇಲ್ಲದಿದ್ರೆ ಶೋಧನೆಯೊಳಗೆ ಬಿದ್ದೋಗ್ತೀರಾ. People who don't pray will fall into temptation. ಶೋಧನೆಯೊಳಗೆ ಪ್ರಾರ್ಥನೆ ಮಾಡದೇ ಇರುವವರು ಶೋಧನೆಯೊಳಗೆ ಬಿದ್ದೋಗ್ತಾರೆ. But praying men and women ಆದ್ರೆ ಪ್ರಾರ್ಥಿಸುವಂತ ಸ್ತ್ರೀ ಪುರುಷರು, who pray according to the prayer which Jesus taught, ಯೇಸು ಕಲಿಸಿಕೊಟ್ಟಂತ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂತವರು, they will not fall into any temptation. ಯಾವ ಶೋಧನೆಗಳೊಳಗೆ ಅವರು ಬೀಳಲ್ಲ. They are overcomers. ಅವರು They ಜಯಶಾಲಿಗಳಾಗಿರ್ತಾರೆ. are overcomers. ಜಯಶಾಲಿಗಳಾಗಿರ್ತಾರೆ. That's a great blessing for a house of prayer. ಇದು ಪ್ರಾರ್ಥನೆಯ ಮನೆಗೆ ಒಂದು ಮಹತ್ವವಾದ ಆಶೀರ್ವಾದವಾಗಿರುತ್ತೆ. My brother, my sister, ಸಹೋದರ you can ಸಹೋದರಿ, overcome every sin. ಎಲ್ಲ ಪಾಪವನ್ನು ನೀವು You ಜಯಿಸಬಹುದು. can overcome every temptation. ಎಲ್ಲ ಶೋಧನೆಗಳನ್ನ ಜಯಿಸಬಹುದು. Become a house of prayer. ಪ್ರಾರ್ಥನೆಯ ಮನೆಯಾಗಿ Pray the right kind of prayer. ಸರಿಯಾದ ರೀತಿ ಪ್ರಾರ್ಥನೆ ಮಾಡಿ. You need to pray, God, deliver me from the evil one. ನೀವ್ ಹೇಳ್ಬೇಕು, ದೇವರೇ, ಶೋಧಕನಾಗಿರುವ ಸೈತಾನನಿಂದ ನನ್ನ ಬಿಡಿಸು. So who brings this temptation? ಈ ಶೋಧನೆಯನ್ನ ತರುವಂತವನು ಯಾರು? Not God, ದೇವರಲ್ಲ, but the devil. ಸೈತಾನನು. Amen. So Amen. we need to pray, God, I should not fall into the trap of the devil. ನಾನು ಹೇಳ್ಬೇಕು, ದೇವರೇ, ಸೈತಾನನ ಬಲೆಗೆ ನಾನು ಸಿಕ್ಕಾಕೊಳ್ಬಾರ್ದು. If you pray like that, ಆ ರೀತಿ ಪ್ರಾರ್ಥಿಸಿದ್ರೆ God will deliver you. ದೇವರು ಬಿಡುಗಡೆ ಮಾಡ್ತಾನೆ. And the seventh part, ಏಳನೇ ಅಂಶ, the seventh part of the prayer, ಪ್ರಾರ್ಥನೆಯ the ಏಳನೇ seventh ಅಂಶ. point. For yours is the kingdom and the power and the glory forever. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆಯು, ಗೌರವವು, ಸ್ತೋತ್ರವು, ಕೀರ್ತಿಯು ಯಾವಾಗಲೂ ನಿನ್ನದೇ ಆಗಲಿ. Again, this has to do with God's name. ಮತ್ತೆ ಇದನ್ನ ಯೇಸುವಿನ ನಾಮದಿಂದಲೇ, ದೇವರ ನಾಮದಿಂದಲೇ ಮಾಡಬೇಕು. ಇಲ್ಲಪ್ಪ, ಅದು ದೇವರ ಅಗತ್ಯ. ಅದು ಗಾಡ್ಸ್ ನೀಡ್. Yeah, God's need. ಐ ಹರ್ಡ್ ನೇಮ್. No. ದೇವರ ಅವಶ್ಯಕತೆಯಿಂದ The ಮಾಡಬೇಕು. first 3 points in prayer, ಪ್ರಾರ್ಥನೆಯಲ್ಲಿ ಮೊದಲು 3 ಅಂಶಗಳು, and the last point, ಕಡೆ ಅಂಶ, it is to fulfill God's need. ದೇವರ ಅವಶ್ಯಕತೆನ ನೆರವೇರಿಸೋಕೆ. The remaining, ಇನ್ನು ಉಳಿದಿದ್ದು the 4th, 5th and 6th, 4, 5, 6, it is to fulfill your need and my need. ಅದು ನಿಮ್ಮ ಅವಶ್ಯಕತೆ, ನನ್ನ ಅವಶ್ಯಕತೆಯನ್ನು ನೆರವೇರಿಸಿಕೊಳ್ಳೋಕೆ. Okay, so what is the 7th point? ಏಳನೇ ಅಂಶ ಯಾವುದು? Yours is the kingdom, ರಾಜ್ಯವು yours ನಿನ್ನದೇ, is the power, ಬಲವು yours ನಿನ್ನದು, is the glory forever. ಮಹಿಮೆಯು ಸದಾಕಾಲವು ನಿನ್ನದಾಗಲಿ. What is that? ಏನದು? Worship. ಆರಾಧನೆ. We can see how the 24 elders worship. ಆ 24 ಹಿರಿಯರು ಹೇಗೆ ಆರಾಧಿಸಿದ್ರು We can ನೋಡಿ. see that in Revelation chapter 4, ಪ್ರಕಟಣೆ 4ನೇ ಅಧ್ಯಾಯದಲ್ಲಿ verse 10 and 11. 10, 11ನೇ ವಾಕ್ಯ. They fell down on their faces ಅವರು ತಲೆ ಬಾಗಿ ಅಣೆಗಳನ್ನ ನೆಲಕ್ಕೆ ಸೋಕುವಷ್ಟು ತಲೆ and ಬಾಗಿದ್ರು. they worship the one who lives forever and ever. ಸದಾಕಾಲವು ಜೀವಿಸುವಾತನನ್ನ ಆರಾಧಿಸಿದರು. They put their crowns down ಅವರು ತಮ್ಮ ಕಿರೀಟಗಳನ್ನ ಬಿಚ್ಚಿಟ್ಟು and they worship God. ಅವರು ದೇವರನ್ನ ಆರಾಧಿಸಿದ್ರು. They said, God, you are worthy ಅವರು ಹೇಳಿದ್ರು, ದೇವರೇ ನೀನೇ ಯೋಗ್ಯನು to receive glory and honor and power. ಎಲ್ಲ ಗೌರವ, ಮಹಿಮೆ, ಬಲ, ಶಕ್ತಿಯನ್ನು ಹೊಂದೋಕೆ ನೀನೊಬ್ಬನೇ ಯೋಗ್ಯನು. Hallelujah. Hallelujah. So the purpose of prayer is ಪ್ರಾರ್ಥನೆಯ ಉದ್ದೇಶ to give all glory, to give all honor, to give all power and praise to God. ಎಲ್ಲ ಗೌರವ, ಎಲ್ಲ ಘನವನ್ನ, ಎಲ್ಲ ಬಲವನ್ನ, ಎಲ್ಲ ಸ್ತೋತ್ರವನ್ನ ದೇವರಿಗೆ ಸಲ್ಲಿಸೋದು. Can I hear an amen? ಒಂದು ಆಮೆನ್ ಕೇಳಿಸ್ಕೊಳ್ಬಹುದು. Hallelujah. 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 And that same verse says, ಅದೇ ವಾಕ್ಯ ಹೇಳುತ್ತೆ, for you created everything, it is for your pleasure that they exist and were created. ಇದನ್ನ ನೀ ಸೃಷ್ಟಿ ಮಾಡದೆ, ಇದನ್ನ ನಿನ್ನ ಮಹಿಮೆಗಾಗಿ ನೀ ಸೃಷ್ಟಿಸಿ ನೀ ಜೀವಿಸಿದೆ. ನಿನ್ನ ಸಂತೋಷಕ್ಕೋಸ್ಕರ, ನಾನು ಪ್ರಕಟಣೆಯಿಂದ ಓದ್ತಾ ಇದ್ದೀನಿ, ಪ್ರಕಟಣೆ ಪುಸ್ತಕದಿಂದ, ನಿನ್ನ ಸಂತೋಷಕ್ಕೋಸ್ಕರ ನಮ್ಮನ್ನು ನೀನು ಉಂಟು ಮಾಡಿದೆಯಲ್ಲ. Lord, you have created us for your pleasure. My brother, my sister, ನನ್ನ ಸಹೋದರ ಸಹೋದರಿಯೇ, let us not live for our pleasure. ನಮ್ಮ ಸಂತೋಷಕ್ಕಾಗಿ ಬಾಳೋದಲ್ಲ. You and I are created for his pleasure. ನಾವೆಲ್ಲರೂ ಆತನ ಸಂತೋಷಕ್ಕಾಗಿ You and I ಸೃಷ್ಟಿಸಲ್ಪಟ್ಟಿದ್ದೇವೆ. are existing for his pleasure. ಆತನ ಸಂತೋಷಕ್ಕಾಗಿ ನಾವು ಜೀವಿಸ್ತಿದ್ದೇವೆ. I believe that will be the 7th blessing. ಇದು 7ನೇ ಅಂಶ. We will bring pleasure to God's heart. ನಾವು ದೇವರ ಹೃದಯಕ್ಕೆ ಸಂತೋಷವನ್ನ ತರಬೇಕು. A house of prayer will bring pleasure to God's heart. ಪ್ರಾರ್ಥನೆಯ ಮನೆ ದೇವರ ಹೃದಯಕ್ಕೆ ಸಂತೋಷವನ್ನ ತರುತ್ತೆ. We will make God happy. ನಾವು ದೇವರನ್ನ ಸಂತೋಷ ಪಡಿಸ್ತೀವಿ. Hallelujah. 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 So you see this, the Lord's prayer, ನೋಡ್ರಿ,
ಕರ್ತನ ಪ್ರಾರ್ಥನೆ Matthew chapter 6, ಮತ್ತಾಯನ ಸುವಾರ್ತೆ 6, we can call it as a sandwich. ಅದನ್ನ ಸ್ಯಾಂಡ್ವಿಚ್ ಅಂದ್ರೆ ಬ್ರೆಡ್ Bread sandwich. ಬ್ರೆಡ್ ಸ್ಯಾಂಡ್ವಿಚ್. Okay, in the beginning, it talks about God's need. ಮೊದಲನೇದಾಗಿ ದೇವರ ಅವಶ್ಯಕತೆ ಬಗ್ಗೆ ಮಾತಾಡುತ್ತೆ. In the end, again, it talks about God's need. ಕಡೆಯ ಭಾಗ ನೋಡುವಾಗ ಪುನಃ ದೇವರ ಅವಶ್ಯಕತೆ ಬಗ್ಗೆ ಮಾತಾಡುತ್ತೆ. In between, it is our needs. ಮಧ್ಯದಲ್ಲಿ ಆ ಎರಡು ಬ್ರೆಡ್ ಮಧ್ಯದ ಭಾಗ ನಮ್ಮ ಅವಶ್ಯಕತೆ. What does it mean? ಏನ್ ಅರ್ಥ ಆಗುತ್ತೆ? When God's need is met by you, your need will be met by God. ನೀವು ದೇವರ ಅವಶ್ಯಕತೆ ನಿಮ್ಮಿಂದ ಸಂಧಿಸಲ್ಪಡುವಾಗ ನಿಮ್ಮ ಅವಶ್ಯಕತೆ ದೇವರಿಂದ ಸಂಧಿಸಲ್ಪಡುತ್ತೆ. Hallelujah. Hallelujah. It is like the bride and bridegroom relationship. ಇದು ಯಾವ ರೀತಿ ಅಂದ್ರೆ ಮದುಮಗಳು ಮದುಮಗನ ಹಾಗೆ. Amen. So you satisfy God's heart. ನೀವು ತಂದೆಯಾದ ದೇವರ ಹೃದಯವನ್ನ ಸಂತೃಪ್ತಿ ಪಡಿಸ್ತೀರಿ By fulfilling His need. ಆತನ ಅವಶ್ಯಕತೆಗಳನ್ನ And ಪೂರೈಸುತ್ತಾರೆ. God will satisfy your heart by fulfilling your need. ಮತ್ತು ದೇವರು ನಿಮ್ಮ ಅವಶ್ಯಕತೆಗಳನ್ನ ಸಂಧಿಸಿ ನಿಮ್ಮನ್ನ ಸಂತೃಪ್ತಿ That's ಪಡಿಸ್ತಾನೆ. why Jesus said ಅದಕ್ಕೆ ಯೇಸು ಹೇಳ್ದ in Matthew 6:33, ಮತ್ತಾಯ 6:33, seek ye first the kingdom of God and His righteousness, and all these things will be given to you. ಮೊದಲು ದೇವರ ರಾಜ್ಯವನ್ನ ನೀತಿಯನ್ನ ಹುಡುಕಿರಿ, ಆ ನಂತರವೂ ಇವೆಲ್ಲವೂ ಅದರೊಂದಿಗೆ ನಿಮಗೆ Can ಕೊಡಲ್ಪಡುತ್ತದೆ. I hear an amen? ಒಂದು ಆಮೆನ್ My ಕೇಳಿಸ್ಕೊಳ್ಳಿ. brother, my sister, ನನ್ನ ಸಹೋದರ ಸಹೋದರಿ, satisfy God's need. ದೇವರ ಅವಶ್ಯಕತೆಯನ್ನ ಪೂರ್ಣಗೊಳಿಸಿ. God has created you for His pleasure. ದೇವರು ನಿಮ್ಮನ್ನ ಆತನ ಸಂತೋಷಕ್ಕಾಗಿ ಸೃಷ್ಟಿ God ಮಾಡಿದ್ದಾನೆ. has created you to fulfill His purpose. ದೇವರು ನಿಮ್ಮನ್ನ ಆತನ ಉದ್ದೇಶವನ್ನ ನೆರವೇರಿಸೋಕಾಗಿ ಸೃಷ್ಟಿ When you ಮಾಡಿದ್ದಾನೆ. and I do that, ನೀವು ನಾವು ಅದನ್ನ ಮಾಡಿದಾಗ our heart will be satisfied. ನಮ್ಮ ಹೃದಯಗಳು ಸಂತೃಪ್ತಿ ಪಡುತ್ತೆ. May God bless you more and more. ದೇವರ ತಾನೇ ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸಲಿ.